ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 13, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕು, ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ಧೈರ್ಯ, ತ್ವರಿತ ನಿರ್ಧಾರ ಸಾಮರ್ಥ್ಯ ಮತ್ತು ನಾಯಕತ್ವ ಗುಣಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಕೆಲವರು ಇಂದು ತಮ್ಮ ಧೈರ್ಯಶಾಲಿ ನಡೆಗಳಿಂದ ಸುತ್ತಮುತ್ತಲಿನವರ ಗಮನ ಸೆಳೆಯುವರು. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು, ಹಳೆಯ ವಿಚಾರಗಳನ್ನು ಮುಗಿಸಲು ಮತ್ತು ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಇದು ಒಳ್ಳೆಯ ದಿನ. ಸೋಮವಾರದ ಚಂದ್ರನ ಪ್ರಭಾವ ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಚೈತನ್ಯವನ್ನು ತರುತ್ತದೆ. ಆತ್ಮ ಪರಿಶೀಲನೆ ಹಾಗೂ ಧ್ಯಾನದ ಮೂಲಕ ಶಕ್ತಿಯನ್ನು ಪುನಃ ಕೇಂದ್ರೀಕರಿಸಬಹುದು. ಹೊಸ ಪರಿಚಯಗಳು, ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂವಾದ ಮತ್ತು ಭವಿಷ್ಯದ ದಾರಿಯನ್ನು ರೂಪಿಸುವ ಚರ್ಚೆಗಳು ಈ ದಿನದಲ್ಲಿ ಸಂಭವಿಸಬಹುದು. ತೀರ್ಮಾನಗಳಲ್ಲಿ ಶಾಂತಿ ಮತ್ತು ಸಮತೋಲನ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ತೋರಿಸುವ ಚುರುಕುತನ ಮತ್ತು ತುರ್ತು ನಿರ್ಧಾರಗಳು ಉನ್ನತಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಹೊಸ ಹೊಣೆಗಾರಿಕೆಗಳು ಅಥವಾ ಹೊಸ ಯೋಜನೆಗಳ ನೇತೃತ್ವ ದೊರೆಯಬಹುದು. ಉದ್ಯೋಗ ಬದಲಾವಣೆಯ ಯೋಚನೆ ಹೊಂದಿರುವವರಿಗೆ ಸಂದರ್ಶನ ಅಥವಾ ಸಂಪರ್ಕಗಳಿಂದ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯವಹಾರ ಆಲೋಚನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ ದಿನ. ಆದರೆ ಪಾಲುದಾರರೊಂದಿಗೆ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವುದು ಒಳಿತು. ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಬಾಕಿ ಹಣ ವಸೂಲಿ ಮಾಡುವುದಕ್ಕೆ ಇದು ಸೂಕ್ತ ಕಾಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ನಿರ್ಧಾರಗಳನ್ನು ತ್ವರಿತವಾಗಿ ಕೈಗೊಳ್ಳುವ ಯೋಗವಿದೆ. ಆದರೂ ಖರ್ಚು ಆದಾಯದ ಲೆಕ್ಕವನ್ನು ಸಮತೋಲನಗೊಳಿಸುವುದು ಮುಖ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಮನೆ, ವಾಹನ ಅಥವಾ ವೈಯಕ್ತಿಕ ಅವಶ್ಯಕತೆಗಳಿಂದ ಬರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಆದಾಯ ಮೂಲಗಳು ದೊರೆಯುವ ಸೂಚನೆ ಇದೆ. ಆದರೆ ದೊಡ್ಡ ಹೂಡಿಕೆಗಳಿಗೆ ಕೈ ಹಾಕುವ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಒಳಿತು. ಸಾಲದ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಾದರೂ ಶರೀರದ ಮೇಲೆ ಹೆಚ್ಚು ಒತ್ತಡ ಕೊಡುವುದನ್ನು ತಪ್ಪಿಸಿಕೊಳ್ಳಿ. ತಲೆನೋವು, ಕಣ್ಣು ತಳಮಳ ಅಥವಾ ಒತ್ತಡದಿಂದ ಉಂಟಾಗುವ ದೈಹಿಕ ಅಸಮಾಧಾನ ಉಂಟಾಗಬಹುದು. ನೀರು ಸಾಕಷ್ಟು ಕುಡಿಯುವುದು, ಹಗುರ ಆಹಾರ ಸೇವನೆ ಹಾಗೂ ವಿಶ್ರಾಂತಿ ಮುಖ್ಯ. ಮನಸ್ಸಿನಲ್ಲಿ ಕೆಲವರಿಗೆ ಅಶಾಂತಿ ಅಥವಾ ಆತುರದ ಸ್ಥಿತಿ ಉಂಟಾಗಬಹುದು. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಚಂದ್ರನ ಪ್ರಭಾವದಿಂದ ಜೀರ್ಣಕ್ರಿಯೆಯ ಕಡೆ ಗಮನ ಕೊಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣ ನಿರ್ಮಾಣವಾಗಬಹುದು. ಪತ್ನಿ ಪತಿ ಜೊತೆ ಹೃದಯ ಸ್ಪರ್ಶಿ ಸಂವಾದ ನಡೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಮನೆಗೆ ಸಂಬಂಧಿಸಿದ ಹೊಸ ತೀರ್ಮಾನಗಳು ಎದುರಾಗಬಹುದು. ಹಿರಿಯರ ಸಲಹೆಯಿಂದ ಮನೆಯಲ್ಲಿ ಸಂತೋಷ, ನೆಮ್ಮದಿ ಹೆಚ್ಚುತ್ತದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಮತ್ತು ಪರಸ್ಪರ ಬೆಂಬಲ ನೀಡುವುದು ಸಂತೋಷದಾಯಕ. ಅವಿವಾಹಿತರಿಗೆ ಹೊಸ ಸಂಬಂಧಗಳ ಪರಿಚಯ ಸಾಧ್ಯ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ಕುಟುಂಬದಲ್ಲಿ ಆನಂದವನ್ನು ತರುತ್ತದೆ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಶಾಂತಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಸೂಕ್ತ. ಶಿವನಿಗೆ ದೂಧಾಭಿಷೇಕ, ಅರ್ಚನೆ, ಬಿಲ್ವಪತ್ರ ಅರ್ಪಣೆ, ದಾನ ಕಾರ್ಯಗಳು ನಿಮಗೆ ಶುಭ ಫಲ ತರುತ್ತವೆ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿನ ಶಾಂತಿಗೆ ಕಾರಣವಾಗುತ್ತದೆ. ದೇವಾಲಯದಲ್ಲಿ ಹಾಲು, ಬಾಳೆಹಣ್ಣು ಅಥವಾ ಬಿಳಿ ಬಟ್ಟೆ ದಾನ ಮಾಡುವುದು ಲಾಭದಾಯಕ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಇಂದು ಸಮತೋಲನ, ಸಹಕಾರ ಮತ್ತು ಮನೋಸ್ಥೈರ್ಯವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಬಳಸಿ ಕಾರ್ಯಗಳನ್ನು ಸುಗಮಗೊಳಿಸಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ನಿರಾಳತೆಯನ್ನು ತರುತ್ತದೆ.
ಬಿಳಿ ಬಟ್ಟೆ ಅಥವಾ ಬಿಳಿ ಹೂವುಗಳನ್ನು ಉಪಯೋಗಿಸುವುದು ಇಂದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಕಾರ್ಯಾರಂಭ ಅಥವಾ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಶಕ್ತಿಯ ಮಟ್ಟವು ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥೈರ್ಯ, ಪರಿಶ್ರಮ ಮತ್ತು ಸಹನಶೀಲತೆಯಿಂದ ತಮ್ಮ ಕಾರ್ಯಗಳನ್ನು ನಡೆಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಜವಾಬ್ದಾರಿತ್ವ, ನಂಬಿಗಸ್ತಿಕೆ ಮತ್ತು ಶ್ರಮದಿಂದ ನೀವು ಇಂದು ಸಾಧನೆಗೆ ದಾರಿ ಮಾಡುತ್ತೀರಿ. ಕೆಲವರಿಗೆ ಆರ್ಥಿಕ ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಚಂದ್ರನ ಪ್ರಭಾವ ಮನಸ್ಸಿನಲ್ಲಿ ಶಾಂತಿ ತರುತ್ತದೆ, ಆದರೆ ಕೆಲವೊಮ್ಮೆ ಅತಿಯಾದ ಚಿಂತನೆ ಮನಸ್ಸನ್ನು ಒತ್ತಡಕ್ಕೆ ಒಳಪಡಿಸಬಹುದು. ಹಳೆಯ ಕೆಲಸಗಳನ್ನು ಮುಗಿಸಲು, ಬಾಕಿ ಇರುವ ಯೋಜನೆಗಳನ್ನು ಸರಿಪಡಿಸಲು ಮತ್ತು ಹೊಸ ದಾರಿಯನ್ನು ಹುಡುಕಲು ಇದು ಉತ್ತಮ ದಿನ. ಕಲೆಯ ಕ್ಷೇತ್ರದಲ್ಲಿರುವವರಿಗೆ ಸೃಜನಶೀಲತೆ ಹೆಚ್ಚುತ್ತದೆ. ಸಂಗೀತ, ಸಾಹಿತ್ಯ ಅಥವಾ ಕಲಾ ಚಟುವಟಿಕೆಗಳಲ್ಲಿ ತೊಡಗಿದವರಿಗೆ ಹೊಸ ಪ್ರೇರಣೆ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಅನುಕೂಲಕರವಾಗಿದೆ. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂವಾದ, ಸಹೋದ್ಯೋಗಿಗಳ ಬೆಂಬಲ ಮತ್ತು ಕೆಲಸದಲ್ಲಿ ನೆಮ್ಮದಿ ಸಿಗುತ್ತದೆ. ನೀವು ತೋರಿಸುವ ಪರಿಶ್ರಮದಿಂದ ಹೊಸ ಹೊಣೆಗಾರಿಕೆಗಳು ದೊರೆಯಬಹುದು. ಪ್ರೋತ್ಸಾಹ ಅಥವಾ ಪುರಸ್ಕಾರಕ್ಕೆ ಅರ್ಹರಾಗುವಿರಿ. ಉದ್ಯೋಗ ಬದಲಾವಣೆ ಯೋಚನೆ ಹೊಂದಿರುವವರಿಗೆ ಸೂಕ್ತ ದಿನವಾಗಿದೆ. ಸಂದರ್ಶನ, ಸಂಪರ್ಕ ಮತ್ತು ಹೊಸ ಅವಕಾಶಗಳಲ್ಲಿ ಯಶಸ್ಸು ದೊರೆಯಬಹುದು. ವೃತ್ತಿ ಜೀವನದಲ್ಲಿ ಸ್ಪಷ್ಟತೆ ಹೆಚ್ಚುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಲಾಭದ ಯೋಗವಿದೆ. ಹಳೆಯ ಗ್ರಾಹಕರೊಂದಿಗೆ ಬಾಂಧವ್ಯ ಬಲವಾಗುತ್ತದೆ. ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆಗಳು ಶುಭಕರ. ಆದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಲೆಕ್ಕಪತ್ರಗಳಲ್ಲಿ ತಪ್ಪುಗಳನ್ನು ಪರಿಶೀಲಿಸಿ ಸರಿಪಡಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಬರುತ್ತದೆ. ಕುಟುಂಬದ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ, ಆದರೆ ಅತಿಯಾದ ಖರ್ಚು ನಿಯಂತ್ರಿಸಲು ಪ್ರಯತ್ನಿಸಬೇಕು. ವಾಹನ, ಮನೆ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಹೊಸ ಹೂಡಿಕೆಗಳಿಗೆ ಇಂದು ಮಿಶ್ರ ಫಲ. ಭೂಮಿ, ಆಸ್ತಿ, ಆಭರಣಗಳ ಖರೀದಿಗೆ ಸೂಕ್ತ ಸಮಯ. ಆದರೆ ಷೇರು ಮಾರುಕಟ್ಟೆ ಹೂಡಿಕೆಗಳಿಗೆ ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆ ಪಡೆಯುವುದು ಒಳಿತು. ಸಾಲದ ವ್ಯವಹಾರಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶಾಂತಿ ಕಂಡರೂ ದೈಹಿಕ ಶ್ರಮದಿಂದಾಗಿ ದಣಿವು, ತಲೆನೋವು ಅಥವಾ ಕಂಠದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಆಹಾರ ನಿಯಮ ಪಾಲನೆ, ಸಮಯಕ್ಕೆ ನಿದ್ರೆ ಹಾಗೂ ನೀರು ಹೆಚ್ಚು ಕುಡಿಯುವುದು ಮುಖ್ಯ. ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾದರೆ ಯೋಗ, ಧ್ಯಾನ ಮತ್ತು ಹಸಿರು ತೋಟದಲ್ಲಿ ಸಮಯ ಕಳೆಯುವುದು ಒಳಿತು. ಕಣ್ಣಿನ ಸಮಸ್ಯೆ, ಗಂಟಲಿನ ಸಮಸ್ಯೆ ಇರುವವರು ವಿಶೇಷ ಎಚ್ಚರಿಕೆ ವಹಿಸಬೇಕು. ಹಾಲು, ಹಣ್ಣು ಮತ್ತು ಪೌಷ್ಟಿಕ ಆಹಾರ ಸೇವನೆ ಆರೋಗ್ಯದಲ್ಲಿ ಸುಧಾರಣೆ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಹಿರಿಯರ ಸಲಹೆಯಿಂದ ಸಮಸ್ಯೆಗಳು ಸುಗಮವಾಗಿ ಪರಿಹಾರವಾಗುತ್ತವೆ. ಪತಿ ಜೊತೆ ಆತ್ಮೀಯ ಸಂವಾದ, ಭವಿಷ್ಯದ ನಿರ್ಧಾರಗಳಲ್ಲಿ ಸಹಕಾರ ದೊರೆಯುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷ ತರುತ್ತದೆ. ವಿವಾಹಿತರ ಜೀವನದಲ್ಲಿ ಆತ್ಮೀಯತೆ ಹೆಚ್ಚುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ, ಪ್ರೀತಿಯ ಸಂಬಂಧದ ಸೂಚನೆ ಇದೆ. ಕುಟುಂಬದಲ್ಲಿ ಉತ್ಸವ ಅಥವಾ ಧಾರ್ಮಿಕ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಶಮನಗೊಳಿಸಲು ಶಿವಪೂಜೆ, ಹಾಲಿನ ಅಭಿಷೇಕ, ಬಿಲ್ವಪತ್ರ ಅರ್ಪಣೆ, ಧ್ಯಾನ, ದಾನ ಕಾರ್ಯಗಳು ಅತ್ಯಂತ ಶುಭಕರ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿನಲ್ಲಿ ನೆಮ್ಮದಿಯನ್ನು ಉಂಟುಮಾಡುತ್ತದೆ. ದೇವಾಲಯದಲ್ಲಿ ಬಿಳಿ ಹೂವು, ಹಾಲು ಅಥವಾ ಬಾಳೆಹಣ್ಣು ಅರ್ಪಣೆ ಮಾಡುವುದು ಒಳಿತು. ಬಡವರಿಗೆ ಅನ್ನದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಪ್ರೀತಿ, ಸಮತೋಲನ ಮತ್ತು ಸೌಂದರ್ಯದ ಪ್ರತೀಕ. ಇದು ನಿಮ್ಮಲ್ಲಿ ಆತ್ಮೀಯತೆ ಮತ್ತು ಕಲೆಗಳ ಮೇಲೆ ಆಸಕ್ತಿ ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಆರೋಗ್ಯವನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಟ್ಟೆ ಧರಿಸುವುದು, ಹಸಿರು ಸಸ್ಯಗಳ ನಡುವೆ ಸಮಯ ಕಳೆಯುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ವ್ಯವಹಾರ, ಕೆಲಸದ ನಿರ್ಧಾರಗಳು ಮತ್ತು ಕುಟುಂಬ ತೀರ್ಮಾನಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿಶಕ್ತಿ, ಮಾತಿನ ಕೌಶಲ್ಯ ಮತ್ತು ಚುರುಕಿನ ಚಿಂತನೆಯಿಂದ ತಮ್ಮ ದಿನವನ್ನು ಯಶಸ್ವಿಯಾಗಿ ಕಳೆಯುವರು.
ನಿಮ್ಮ ಕುತೂಹಲ, ಹೊಸದನ್ನು ಕಲಿಯುವ ಮನೋಭಾವ ಮತ್ತು ಸಮಾಲೋಚನಾ ಶಕ್ತಿ ಇತರರನ್ನು ಪ್ರಭಾವಿತಗೊಳಿಸುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸು ಚುರುಕಾಗಿ ಕಾರ್ಯನಿರ್ವಹಿಸಿದರೂ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಸಮತೋಲನ ಕಾಪಾಡಿದರೆ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ. ಹೊಸ ಜನರ ಪರಿಚಯ, ದೂರವಾಣಿ ಅಥವಾ ಆನ್ಲೈನ್ ಸಂಭಾಷಣೆಗಳಿಂದ ಪ್ರಯೋಜನ ದೊರೆಯಬಹುದು. ಬರಹ, ಮಾತುಕತೆ, ವ್ಯವಹಾರ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಅವಕಾಶಗಳು ಎದುರಾಗಬಹುದು. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ, ಮಧ್ಯೆ ಬಿಟ್ಟು ಹೋಗಿದ ಕಾರ್ಯಗಳನ್ನು ನಿರ್ಲಕ್ಷಿಸಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮಿಥುನ ರಾಶಿಯವರು ತಮ್ಮ ಸಂವಹನ ಸಾಮರ್ಥ್ಯ, ತಂತ್ರಜ್ಞಾನ ಅರಿವು ಹಾಗೂ ವೇಗದ ನಿರ್ಧಾರಗಳಿಂದ ಮೆಚ್ಚುಗೆ ಪಡೆಯುವರು. ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳ ನೇತೃತ್ವ ಅಥವಾ ತಂಡದ ಕಾರ್ಯದಲ್ಲಿ ಪ್ರಮುಖ ಪಾತ್ರ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಉತ್ತಮವಾಗಿರುವುದರಿಂದ ಕೆಲಸಗಳಲ್ಲಿ ಸಹಾಯ ದೊರೆಯುತ್ತದೆ. ಉದ್ಯೋಗ ಬದಲಾವಣೆಯ ಯೋಚನೆ ಹೊಂದಿರುವವರು ಇಂದು ಉತ್ತಮ ಮಾಹಿತಿಗಳು ಅಥವಾ ಸಂದರ್ಶನದ ಕರೆಗಳನ್ನು ಪಡೆಯಬಹುದು. ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಬದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಮುಂದೆ ಹೋಗಿ. ಉದ್ಯಮಿಗಳಿಗಾಗಿ ಇಂದು ಹೊಸ ಗ್ರಾಹಕರನ್ನು ಸೆಳೆಯಲು ಜಾಹೀರಾತು, ಮಾರಾಟ ಮತ್ತು ನೆಟ್ವರ್ಕಿಂಗ್ ಕಾರ್ಯಗಳಿಗೆ ಸೂಕ್ತ ಸಮಯ. ಹಳೆಯ ಬಾಕಿ ಬಿಲ್ಗಳು ವಾಪಸ್ ಪಡೆಯಲು ಪ್ರಯತ್ನ ಯಶಸ್ವಿಯಾಗಬಹುದು. ಹೊಸ ಪಾಲುದಾರಿಕೆಗಳ ಬಗ್ಗೆ ಚರ್ಚಿಸಲು ಇದು ಅನುಕೂಲಕರ ದಿನ. ಆದರೆ ಕಾನೂನು ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲಾಭ ನಷ್ಟ ಎರಡರಿಗೂ ಅವಕಾಶವಿದೆ. ಚುರುಕು ನಿರ್ಧಾರಗಳಿಂದ ತಾತ್ಕಾಲಿಕ ಲಾಭ ದೊರೆಯಬಹುದು. ಹಳೆಯ ಹೂಡಿಕೆಗಳಿಂದ ಕೆಲವು ಫಲಿತಾಂಶಗಳು ಕಾಣಬಹುದು. ವ್ಯಾಪಾರಿಗಳಿಗೆ ಇಂದು ಮಾರಾಟದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಅನಿರೀಕ್ಷಿತ ಖರ್ಚುಗಳು, ಸಂವಹನ ಸಾಧನಗಳು, ವಾಹನ ಅಥವಾ ಮಕ್ಕಳ ಅವಶ್ಯಕತೆಗಳಿಂದ ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ಇಂದು ಕೈಗೊಳ್ಳುವುದು ಶ್ರೇಷ್ಠವಲ್ಲ. ಹಣಕಾಸಿನಲ್ಲಿ ತಾಳ್ಮೆ ಮತ್ತು ನಿಯಂತ್ರಣ ಮುಖ್ಯ. ಹಿರಿಯರ ಸಲಹೆಯನ್ನು ಅನುಸರಿಸಿದರೆ ನಷ್ಟ ತಪ್ಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಚೈತನ್ಯ ಇದ್ದರೂ ಅತಿಯಾದ ಕೆಲಸದಿಂದ ಮಾನಸಿಕ ಒತ್ತಡ ಹಾಗೂ ಅಶಾಂತಿ ಉಂಟಾಗಬಹುದು. ತಲೆನೋವು, ಕಣ್ಣು ಅಥವಾ ಗಂಟಲು ಸಂಬಂಧಿತ ತೊಂದರೆ ಎದುರಾಗಬಹುದು. ದಿನನಿತ್ಯ ವ್ಯಾಯಾಮ, ಸರಿಯಾದ ನಿದ್ರೆ, ಹಗುರ ಆಹಾರದಿಂದ ದೇಹ ಸಮತೋಲನವಾಗಿರುತ್ತದೆ. ಚಂದ್ರನ ಪ್ರಭಾವದಿಂದ ಕೆಲವರಿಗೆ ಚಿಂತೆ ಅಥವಾ ಆತಂಕ ಹೆಚ್ಚಾಗಬಹುದು. ಮನಸ್ಸಿಗೆ ಶಾಂತಿ ನೀಡಲು ಧ್ಯಾನ, ಪ್ರಾಣಾಯಾಮ, ಪುಸ್ತಕ ಓದು ಅಥವಾ ಸಂಗೀತದಲ್ಲಿ ಸಮಯ ಕಳೆಯಿರಿ. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ, ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂವಹನ ಮುಖ್ಯ. ಮಾತಿನಲ್ಲಿ ಸಿಹಿತನ ಇದ್ದರೆ ಸಂಬಂಧಗಳು ಬಲವಾಗುತ್ತವೆ. ಆದರೆ ಕಠೋರ ಮಾತಿನಿಂದ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ. ಪತ್ನಿ, ಪತಿ ಜೊತೆ ಕೆಲವು ಚಿಕ್ಕ ಚರ್ಚೆಗಳು ನಡೆಯಬಹುದಾದರೂ ತಾಳ್ಮೆಯಿಂದ ಪರಿಹರಿಸಿದರೆ ಸಂಬಂಧ ಸುಗಮವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಪರಸ್ಪರ ಆಲಿಸುವುದು ಮುಖ್ಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಪ್ರೀತಿಯ ಸೂಚನೆಗಳು ಬರುವ ಸಾಧ್ಯತೆ ಇದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಕುಟುಂಬದಲ್ಲಿ ಹರ್ಷ ತರುತ್ತದೆ. ವೀಕ್ಷಕರೇ, ನೀವು ಸೋಮವಾರದ ದಿನ ಚಂದ್ರನ ಪ್ರಭಾವದಿಂದ ಉಂಟಾಗುವ ಚಂಚಲತೆಯನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅಗತ್ಯ. ಶಿವನಿಗೆ ಬಿಲ್ವ ಪತ್ರ, ಹಾಲು, ಬಿಳಿ ಹೂವು ಅರ್ಪಣೆ ಮಾಡಿ. ದೇವಾಲಯದಲ್ಲಿ ಧೂಪದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿನ ಅಶಾಂತಿಯನ್ನು ನಿವಾರಿಸುತ್ತದೆ. ಬಿಳಿ ವಸ್ತ್ರ ಅಥವಾ ಹಾಲು ದಾನ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಶಕ್ತಿ, ಚುರುಕುತನ ಮತ್ತು ಹೊಸ ಅವಕಾಶಗಳ ಪ್ರತೀಕ. ಇದನ್ನು ಸದುಪಯೋಗಪಡಿಸಿಕೊಂಡರೆ ಇಂದು ಪ್ರಯೋಜನ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಸಮತೋಲನ, ತಾಜಾತನ ಮತ್ತು ಶಾಂತಿಯನ್ನು ತರುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣುಗಳನ್ನು ಉಪಯೋಗಿಸುವುದು ಇಂದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಕಾರ್ಯಾರಂಭ, ವ್ಯವಹಾರ ಅಥವಾ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಶಕ್ತಿಯ ಮಟ್ಟವು ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕತೆಯ ಜೊತೆಗೆ ಚಾತುರ್ಯದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ನಿಷ್ಠೆ, ಕಾಳಜಿ ಮತ್ತು ಕುಟುಂಬ ಪ್ರೀತಿಯು ಇಂದಿನ ದಿನವನ್ನು ಅರ್ಥಪೂರ್ಣಗೊಳಿಸುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವು ಅಸ್ಥಿರತೆಗಳು ಕಂಡರೂ ನಿಮ್ಮ ತಾಳ್ಮೆಯು ಅದನ್ನು ಸಮತೋಲನಗೊಳಿಸುತ್ತದೆ. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಮನೆಗೆ ಸಂಬಂಧಿಸಿದ ಬಾಕಿ ವಿಚಾರಗಳನ್ನು ನಿವಾರಿಸಲು
ಹಾಗೂ ವೈಯಕ್ತಿಕ ಜೀವನದ ಕೆಲವು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳಲು ಇದು ಸೂಕ್ತ ಕಾಲ. ಮನಸ್ಸಿನಲ್ಲಿ ಭರವಸೆ ಮತ್ತು ಕುಟುಂಬದ ಬೆಂಬಲ ಇಂದು ನಿಮ್ಮ ಶಕ್ತಿಯ ಮೂಲವಾಗಲಿದೆ. ಹೊಸ ಪರಿಚಯಗಳು, ಸ್ನೇಹಿತರೊಂದಿಗೆ ಹೃದಯಸ್ಪರ್ಶಿ ಮಾತುಕತೆಗಳು ಮತ್ತು ಆತ್ಮೀಯರೊಂದಿಗೆ ಪ್ರಾಮಾಣಿಕ ಸಂವಾದ ನಡೆಯುವ ಸೂಚನೆಗಳಿವೆ. ಧನಾತ್ಮಕ ಚಿಂತನೆಗಳು ಇಂದು ನಿಮ್ಮ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ತಮ್ಮ ನಿಷ್ಠೆ ಮತ್ತು ಜವಾಬ್ದಾರಿತ್ವದಿಂದ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಕಾರ್ಯಸ್ಥಳದಲ್ಲಿ ನಿಮ್ಮ ಶಾಂತ ಮತ್ತು ಸೂಕ್ಷ್ಮ ದೃಷ್ಟಿಕೋನವು ದೊಡ್ಡ ವ್ಯವಹಾರಗಳಿಗೂ ಸಹ ಸೂಕ್ತ ಪರಿಹಾರ ತರುತ್ತದೆ. ಸಹೋದ್ಯೋಗಿಗಳ ಬೆಂಬಲದಿಂದ ಕೆಲಸಗಳು ಸುಗಮಗೊಳ್ಳುತ್ತವೆ. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಉದ್ಯೋಗ ಬದಲಾವಣೆ ಬಯಸುವವರಿಗೆ ಸಂದರ್ಶನ ಅಥವಾ ಶಿಫಾರಸುಗಳಿಂದ ಉತ್ತಮ ಅವಕಾಶಗಳ ಲಕ್ಷಣಗಳಿವೆ. ಕಚೇರಿಯಲ್ಲಿ ರಾಜಕೀಯ ಅಥವಾ ಗಾಸಿಪ್ಗೆ ತೊಡಗುವುದು ತಪ್ಪಿಸಿ. ಉದ್ಯಮಿಗಳಿಗಾಗಿ ಇಂದು ಹೊಸ ಪಾಲುದಾರಿಕೆ, ಕುಟುಂಬ ಸದಸ್ಯರೊಂದಿಗೆ ವ್ಯವಹಾರ ನಿರ್ವಹಣೆ ಅಥವಾ ಆಸ್ತಿ ಸಂಬಂಧಿತ ಯೋಜನೆಗಳಿಗೆ ಪ್ರಾರಂಭ ದಿನವಾಗಬಹುದು. ದಾಖಲೆಗಳ ಪರಿಶೀಲನೆಗೆ ಹೆಚ್ಚಿನ ಸಮಯ ಕೊಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮುಖ್ಯ. ಕೆಲವರಿಗೆ ಮನೆಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆಗೆ ಸಂಬಂಧಿಸಿದ ತುರ್ತು ಅವಶ್ಯಕತೆಗಳಿಂದ ಖರ್ಚು ಹೆಚ್ಚಾಗಬಹುದು. ಆದರೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಯೋಗವಿದೆ. ಹಳೆಯ ಹೂಡಿಕೆಗಳು ಇಂದು ಲಾಭ ನೀಡುವ ಸಾಧ್ಯತೆ ಇದೆ. ಕುಟುಂಬ ವ್ಯಾಪಾರದಲ್ಲಿ ಲಾಭದಾಯಕ ಆದಾಯ ಬರಬಹುದು. ಹೊಸ ಹೂಡಿಕೆ ಮಾಡುವವರಿಗೆ ಹಿರಿಯರ ಮಾರ್ಗದರ್ಶನ ಅವಶ್ಯ. ಸಾಲ ಅಥವಾ ಧನಸಹಾಯ ನೀಡುವಲ್ಲಿ ಎಚ್ಚರಿಕೆ ತಾಳಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಚೈತನ್ಯ ಚೆನ್ನಾಗಿದ್ದರೂ ಭಾವನಾತ್ಮಕ ಒತ್ತಡದಿಂದ ತಲೆನೋವು ಅಥವಾ ಜೀರ್ಣಕ್ರಿಯೆಯ ಅಸಮಾಧಾನ ಉಂಟಾಗಬಹುದು. ಹೊಟ್ಟೆ ಮತ್ತು ಹೃದಯ ಭಾಗದ ಆರೋಗ್ಯದ ಮೇಲೆ ಗಮನ ಹರಿಸಬೇಕು. ಹೆಚ್ಚು ಕೊಬ್ಬು ಅಥವಾ ಮಸಾಲೆ ಆಹಾರ ತಪ್ಪಿಸಿ. ನೀರನ್ನು ಹೆಚ್ಚಾಗಿ ಕುಡಿಯುವುದು, ಹಗುರ ವ್ಯಾಯಾಮ ಹಾಗೂ ನಡಿಗೆ ಆರೋಗ್ಯಕ್ಕೆ ಅನುಕೂಲ. ಮನಸ್ಸಿನ ಅಶಾಂತಿಯನ್ನು ನಿವಾರಿಸಲು ಧ್ಯಾನ, ಪ್ರಾರ್ಥನೆ ಅಥವಾ ಪ್ರಕೃತಿಯಲ್ಲಿರುವುದು ಒಳಿತು. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಅಸ್ಥಿರತೆ ಬರಬಹುದಾದ್ದರಿಂದ ಶಾಂತ ಮನೋಭಾವವನ್ನು ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ. ಪತ್ನಿ, ಪತಿ ಜೊತೆ ಆತ್ಮೀಯ ಸಂವಾದ ನಡೆಯಬಹುದು. ಮನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳು, ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಸಮಯ ಇಂದು ಸಾಧ್ಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಸಂಬಂಧಗಳ ಆರಂಭದ ಲಕ್ಷಣಗಳಿವೆ. ಸ್ನೇಹಿತರೊಂದಿಗೆ ಹಳೆಯ ಬಾಂಧವ್ಯ ಮತ್ತೆ ಬಲಗೊಳ್ಳುತ್ತದೆ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಶಿವನಿಗೆ ಪೂಜೆ, ಜಪ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುವುದು ಅತ್ಯುತ್ತಮ. ಶಿವಲಿಂಗಕ್ಕೆ ಜಲಾಭಿಷೇಕ, ಬಿಲ್ವಪತ್ರ ಅರ್ಪಣೆ ಅಥವಾ ಗೋಪಾಲರಿಗೆ ಆಹಾರ ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ನೀಡುತ್ತದೆ. ದೇವಾಲಯದಲ್ಲಿ ಬಿಳಿ ಹೂವು, ಹಾಲು ಅಥವಾ ಬಿಳಿ ಬಟ್ಟೆ ದಾನ ಮಾಡುವುದರಿಂದ ಚಂದ್ರನ ಕೃಪೆ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಇಂದು ಸಮತೋಲನ, ಸಹಕಾರ ಮತ್ತು ಮನೋಸ್ಥೈರ್ಯವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಆಧಾರವಿಟ್ಟು ಮುಂದಿನ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಹಾನುಭೂತಿ ಮತ್ತು ನೆಮ್ಮದಿ ನೀಡುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಬಳಕೆ ಇಂದು ಲಾಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಮನೆಗೆ ಸಂಬಂಧಿಸಿದ ಕಾರ್ಯಗಳು, ಆಸ್ತಿ ವ್ಯವಹಾರಗಳು ಮತ್ತು ಕುಟುಂಬ ತೀರ್ಮಾನಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ದೇವತಾ ಪೂಜೆಗೂ ಇದು ಉತ್ತಮ ಕಾಲ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ವ್ಯಕ್ತಿತ್ವದ ಆಕರ್ಷಣೆಯೊಂದಿಗೆ ಇತರರ ಮನಗೆಲ್ಲುವ ದಿನ. ನಿಮ್ಮಲ್ಲಿ ಹುಟ್ಟುವ ನಾಯಕತ್ವ ಗುಣಗಳು, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪವು ಕೆಲಸಗಳಲ್ಲಿ ಯಶಸ್ಸು ತರುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸೃಜನಶೀಲ ಆಲೋಚನೆಗಳು ಮೂಡಿಬರುತ್ತವೆ. ಇಂದು ನಿಮ್ಮ ಮಾತಿಗೆ, ನಿರ್ಧಾರಗಳಿಗೆ ಜನ ಬೆಂಬಲ ತೋರುವ ಸಾಧ್ಯತೆ ಇದೆ. ಹಳೆಯ ಅಸಮಾಧಾನಗಳು ಕಡಿಮೆಯಾಗುವ, ಹೊಸ ಅವಕಾಶಗಳು ದೊರೆಯುವ ಮತ್ತು ಸಾಮಾಜಿಕ ಕೀರ್ತಿ ಹೆಚ್ಚುವ ದಿನವಿದು. ಆದರೆ ಅಹಂಕಾರ ಅಥವಾ ಅತಿಯಾದ ಆಜ್ಞಾಪ್ರಿಯ ಸ್ವಭಾವವನ್ನು ತೊರೆದು ಶಾಂತ ಸಾಕಾರದ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಅಗತ್ಯ. ಹೊಸ ಪರಿಚಯಗಳು, ದೊಡ್ಡವರ ಸಹಕಾರ ಹಾಗೂ ಭವಿಷ್ಯದ ಪ್ರಯಾಣ ಯೋಜನೆಗಳಿಗೆ ಇಂದಿನ ದಿನ ಅನುಕೂಲಕರವಾಗಿದೆ.
ಮನೆಯಲ್ಲಿ ಸಂತೋಷ, ಕಾರ್ಯಗಳಲ್ಲಿ ಪ್ರಗತಿ ಹಾಗೂ ಮನಸ್ಸಿನಲ್ಲಿ ತೃಪ್ತಿಯ ಅನುಭವ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ತೋರುತ್ತವೆ. ಸಹೋದ್ಯೋಗಿಗಳು ನಿಮ್ಮ ಮಾರ್ಗದರ್ಶನದಿಂದ ಪ್ರಯೋಜನ ಪಡೆಯುತ್ತಾರೆ. ಮೇಲಾಧಿಕಾರಿಗಳಿಂದ ಹೊಗಳಿಕೆ, ಹೊಣೆಗಾರಿಕೆ ಮತ್ತು ಬಡ್ತಿ ಸಂಬಂಧಿತ ವಿಚಾರಗಳು ಇಂದು ಪ್ರಸ್ತಾಪವಾಗಬಹುದು. ದೊಡ್ಡ ತಂಡವನ್ನು ಮುನ್ನಡೆಸುವ ಅಥವಾ ಮುಖ್ಯ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿ ಯಶಸ್ಸು ತರುತ್ತದೆ. ವೃತ್ತಿ ಬದಲಾವಣೆ ಯೋಜನೆಗಳಿಗೆ ಇಂದು ಶಕ್ತಿಯುತ ದಿನ. ಉದ್ಯಮಿಗಳಿಗೆ ಇಂದು ವ್ಯಾಪಾರ ವಿಸ್ತರಣೆ, ಹೊಸ ಒಪ್ಪಂದಗಳು ಮತ್ತು ಪಾಲುದಾರರೊಂದಿಗೆ ಚರ್ಚೆಗಳು ಲಾಭದಾಯಕವಾಗುತ್ತವೆ. ಆದರೆ ಕಾನೂನು ಸಂಬಂಧಿತ ಕಾಗದ ಪತ್ರಗಳನ್ನು ಪರಿಶೀಲಿಸಿ ನಂತರವೇ ಸಹಿ ಮಾಡುವುದು ಒಳಿತು. ಹಳೆಯ ವ್ಯವಹಾರಗಳಿಂದ ಬಾಕಿ ಹಣ ಮರಳಿ ದೊರೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಲಾಭದಾಯಕ ದಿನ. ಹೊಸ ಆದಾಯ ಮೂಲಗಳು ದೊರೆಯುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಫಲ ಪಡೆಯಬಹುದು. ಕುಟುಂಬ ಅಥವಾ ಆಸ್ತಿಯ ವಿಚಾರದಲ್ಲಿ ಹಣಕಾಸು ತೀರ್ಮಾನಗಳು ಲಾಭಕಾರಿ. ಆದರೆ ಅನಗತ್ಯ ಖರ್ಚುಗಳಿಗೆ ತಡೆಯಿರಿಸಿ. ಬಂಗಾರ, ಆಸ್ತಿ ಅಥವಾ ದೀರ್ಘಕಾಲದ ಹೂಡಿಕೆಗಳಿಗೆ ಇದು ಒಳ್ಳೆಯ ಸಮಯ. ಉದ್ಯಮಿಗಳಿಗೆ ಸಾಲ ವಸೂಲಿ ಅಥವಾ ಬಂಡವಾಳ ಹೂಡಿಕೆಗಳಲ್ಲಿ ಯಶಸ್ಸು ಸಿಗುತ್ತದೆ. ಆದರೂ ಹೆಚ್ಚಿನ ಅಪಾಯವನ್ನು ಒಳಗೊಂಡ ಹೂಡಿಕೆಗಳಿಗೆ ಕೈ ಹಾಕಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಾಗಿದ್ದರೂ ಶರೀರಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ತಲೆನೋವು, ಕಣ್ಣಿನ ಒತ್ತಡ ಅಥವಾ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆಯಿಂದಿರಿ. ತೈಲ ಮಸಾಜ್, ಸೌಮ್ಯ ವ್ಯಾಯಾಮ ಮತ್ತು ನಿಯಮಿತ ಆಹಾರ ಆರೋಗ್ಯವನ್ನು ಕಾಪಾಡುತ್ತವೆ. ಚಂದ್ರನ ಪ್ರಭಾವದಿಂದ ಕೆಲವರಿಗೆ ಮನಸ್ಸಿನಲ್ಲಿ ಅಶಾಂತಿ ಅಥವಾ ಅತಿಯಾದ ಆತುರದ ಭಾವನೆ ಕಾಣಿಸಬಹುದು. ಧ್ಯಾನ, ಪ್ರಾಣಾಯಾಮ ಮತ್ತು ಸಕಾರಾತ್ಮಕ ಚಿಂತನೆಗಳು ಮನಸ್ಸಿಗೆ ನೆಮ್ಮದಿ ತರುತ್ತವೆ. ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯುವುದು ತಪ್ಪಿಸಿ. ನೀರು ಹೆಚ್ಚಾಗಿ ಕುಡಿಯುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಮಕ್ಕಳ ಸಾಧನೆಗಳಿಂದ ಹೆಮ್ಮೆ ಅನುಭವಿಸುವಿರಿ. ಪತ್ನಿ, ಪತಿ ಜೊತೆಗಿನ ಸಂಬಂಧದಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತದೆ. ಮನೆಗೆ ಸಂಬಂಧಿಸಿದ ಹೊಸ ನಿರ್ಧಾರಗಳು ಅಥವಾ ಹೊಸ ಖರೀದಿಗಳು ಸಂಭವಿಸಬಹುದು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಒಳ್ಳೆಯ ಸಂವಾದ, ಪ್ರೀತಿ ಮತ್ತು ಸಹಕಾರದ ದಿನ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಪ್ರೀತಿಯ ಸಂಬಂಧವಾಗಿ ಬೆಳೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದದಿಂದ ಕುಟುಂಬದಲ್ಲಿ ನೆಮ್ಮದಿ, ಆರ್ಥಿಕ ಲಾಭ ದೊರೆಯುತ್ತದೆ. ಸ್ನೇಹಿತರೊಂದಿಗೆ ಸಹಕಾರ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯುತ್ತವೆ. ಕುಟುಂಬದಲ್ಲಿ ಗೌರವ, ಪ್ರೀತಿ ಮತ್ತು ಸಂತೋಷ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಸೋಮವಾರದ ದಿನದ ಚಂದ್ರನ ಪ್ರಭಾವವನ್ನು ಶಮನಗೊಳಿಸಲು ಶಿವನಿಗೆ ಪ್ರಾರ್ಥನೆ ಮಾಡುವುದು ಅತ್ಯಂತ ಒಳಿತು. ಬಿಲ್ವಪತ್ರ, ಹಾಲು, ಗಂಗಾಜಲದಿಂದ ಶಿವಲಿಂಗಾಭಿಷೇಕ ಮಾಡುವುದು ಶುಭ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ, ಆತ್ಮಶಕ್ತಿ ಮತ್ತು ನೆಮ್ಮದಿ ತರುತ್ತದೆ. ಬಿಳಿ ಹೂಗಳನ್ನು ಶಿವನಿಗೆ ಅರ್ಪಿಸಿ ಬಡವರಿಗೆ ಹಾಲು, ಅನ್ನ ಅಥವಾ ಬಟ್ಟೆ ದಾನ ಮಾಡುವುದರಿಂದ ದಿನವು ಹೆಚ್ಚು ಶುಭಕರವಾಗುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಇಂದು ನಾಯಕತ್ವ, ಧೈರ್ಯ ಮತ್ತು ಹೊಸ ಆರಂಭಗಳ ಪ್ರತೀಕ. ಇದನ್ನು ಧೈರ್ಯದಿಂದ ಉಪಯೋಗಿಸಿ ಹೊಸ ಕಾರ್ಯಗಳಲ್ಲಿ ಯಶಸ್ಸು ಪಡೆಯಿರಿ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಶಕ್ತಿ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಬಟ್ಟೆ ಅಥವಾ ಅಲಂಕಾರಗಳನ್ನು ಬಳಸುವುದು ಇಂದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳು, ವ್ಯಾವಹಾರಿಕ ಚರ್ಚೆಗಳು ಮತ್ತು ಕುಟುಂಬ ನಿರ್ಧಾರಗಳು ಯಶಸ್ಸು ತರುತ್ತವೆ. ನಿಮ್ಮ ಶಕ್ತಿಯ ಮಟ್ಟವು ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ನಿಯಮ, ಶಿಸ್ತಿನೊಂದಿಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಶಾಂತ ಚಿಂತನೆ, ಸ್ಪಷ್ಟ ನಿರ್ಧಾರಗಳು ಹಾಗೂ ಸಮಗ್ರ ವಿಶ್ಲೇಷಣಾ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ತಾಳ್ಮೆ, ಪರಿಶೀಲನೆ ಮತ್ತು ವಿವರಗಳತ್ತ ತೋರಿಸುವ ಗಮನವು ಇತರರಿಂದ ಮೆಚ್ಚುಗೆ ಪಡೆಯುತ್ತದೆ. ಕೆಲವರು ತಮ್ಮ ಸಮರ್ಥತೆಯಿಂದ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶಕರಾಗುವರು. ಹಳೆಯ ಕೆಲಸಗಳನ್ನು ಸಮರ್ಪಕವಾಗಿ ಮುಕ್ತಾಯ ಮಾಡುವುದಕ್ಕೆ, ಹೊಸ ಕಾರ್ಯಗಳ ಬುನಾದಿ ಹಾಕುವುದಕ್ಕೆ ಇದು ಒಳ್ಳೆಯ ದಿನ. ನಿಮ್ಮ ಧಾರ್ಮಿಕ, ಆಧ್ಯಾತ್ಮಿಕ ಚಿಂತನೆಗಳು ಇಂದು ಉಜ್ಜೀವನ ನೀಡುತ್ತವೆ. ತುರ್ತು ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶಿಸ್ತಿನ ಕೆಲಸದ ಶೈಲಿ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವು ಕನ್ಯಾ ರಾಶಿಯವರಿಗೆ ಹೊಸ ಹೊಣೆಗಾರಿಕೆಗಳು, ಯೋಜನೆಗಳ ಮೇಲ್ವಿಚಾರಣೆ ಅಥವಾ
ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸುವ ಅವಕಾಶ ದೊರೆಯಬಹುದು. ಇದು ನಿಮ್ಮ ಭವಿಷ್ಯದ ಪ್ರಗತಿಗೆ ನಾಂದಿ. ವೃತ್ತಿ ಬದಲಾವಣೆ ಕುರಿತು ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ನಿಮ್ಮ ಕೌಶಲ್ಯ ಮತ್ತು ವಿವೇಕವನ್ನು ತೋರಿಸಬೇಕಾದ ಸಮಯ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು, ಲಾಭ ನಷ್ಟ ವಿಶ್ಲೇಷಣೆ ಮಾಡುವುದು ಹಾಗೂ ಹೊಸ ಪಾಲುದಾರಿಕೆಗಳ ಬಗ್ಗೆ ಯೋಚಿಸುವುದು ಸೂಕ್ತ. ಮಾರುಕಟ್ಟೆ ಅಧ್ಯಯನದ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಮತ್ತು ಶಿಸ್ತಿನ ಅಗತ್ಯವಿದೆ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಮುಖ್ಯ. ಕೆಲವರಿಗೆ ಮನೆ, ಕುಟುಂಬ ಅಥವಾ ವೈದ್ಯಕೀಯ ಅವಶ್ಯಕತೆಗಳಿಗೆ ಖರ್ಚು ಮಾಡುವ ಅಗತ್ಯ ಬರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತ ಸಮಯವಲ್ಲ. ಸಾಲದ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ, ವಿಶೇಷವಾಗಿ ಕಾನೂನು ಸಂಬಂಧಿತ ವ್ಯವಹಾರಗಳಲ್ಲಿ. ಹಿರಿಯರ ಸಲಹೆಯಿಂದ ಹಣಕಾಸು ನಿರ್ವಹಣೆ ಉತ್ತಮ ಫಲ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶರೀರಕ್ಕೆ ವಿಶ್ರಾಂತಿ ನೀಡುವುದು ಅಗತ್ಯ. ಹೊಟ್ಟೆ ನೋವು, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆ, ಚರ್ಮದ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ನಿಯಮಿತ ಆಹಾರ ಸೇವನೆ ಮುಖ್ಯ. ಹೆಚ್ಚು ನೀರು ಕುಡಿಯುವುದು, ಹಸಿವು ಇಲ್ಲದೆ ತಿನ್ನುವುದನ್ನು ತಪ್ಪಿಸುವುದು ಒಳಿತು. ಮನಸ್ಸಿನಲ್ಲಿ ಕೆಲವರಿಗೆ ಅಶಾಂತಿ ಅಥವಾ ಅತಿಯಾದ ಚಿಂತೆ ಉಂಟಾಗಬಹುದು. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಆತ್ಮಪರಿಶೀಲನೆ ಹಾಗೂ ಧಾರ್ಮಿಕ ಚಿಂತನೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸ್ನೇಹಪೂರ್ಣ ವಾತಾವರಣ ನಿರ್ಮಾಣವಾಗುತ್ತದೆ. ಕೆಲವರಿಗೆ ಕುಟುಂಬದ ಒಳಗೆ ಪ್ರಮುಖ ನಿರ್ಧಾರಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಮಾಧಾನಕರ ಮತ್ತು ಗೌರವಪೂರ್ಣ ನಡೆ ಎಲ್ಲರ ಮನ ಗೆಲ್ಲುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಸಹಕಾರ ಮತ್ತು ಪ್ರೀತಿಯ ವಿನಿಮಯ ಹೆಚ್ಚುತ್ತದೆ. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು, ಮದುವೆ ಸಂಬಂಧಿತ ಮಾತುಕತೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಧನ್ಯತೆಯ ಅನುಭವ ನೀಡುತ್ತದೆ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಶಾಂತಗೊಳಿಸಲು ಶಿವಪೂಜೆ ಮಾಡುವುದು ಅತ್ಯಂತ ಉತ್ತಮ. ಶಿವನಿಗೆ ಬಿಲ್ವಪತ್ರ ಅರ್ಪಣೆ, ದುಧಾಭಿಷೇಕ ಮತ್ತು ದಾನ ಕಾರ್ಯಗಳು ನಿಮಗೆ ಶುಭ ಫಲ ತರುತ್ತವೆ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿನ ಭಯಗಳನ್ನು ನಿವಾರಿಸುತ್ತದೆ. ದೇವಾಲಯದಲ್ಲಿ ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆ ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಇಂದು ಬುದ್ಧಿವಂತಿಕೆ, ಚುರುಕುತನ ಮತ್ತು ಹೊಂದಿಕೊಳ್ಳುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದರಿಂದ ಕೆಲಸಗಳು ಸುಗಮವಾಗಿ ಸಾಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮ್ಮಲ್ಲಿ ಶಾಂತಿ, ಚೈತನ್ಯ ಮತ್ತು ಉತ್ಸಾಹವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವುಗಳನ್ನು ಉಪಯೋಗಿಸುವುದು ಒಳಿತು. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯವಹಾರ ತೀರ್ಮಾನಗಳು ಹಾಗೂ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಶಕ್ತಿಯ ಮಟ್ಟವು ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಸೌಹಾರ್ದತೆ ಮತ್ತು ನಯವಾದ ನಡೆನುಡಿಗಳಿಂದ ತಮ್ಮ ದಿನವನ್ನು ಸಾಗಿಸುತ್ತಾರೆ. ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತತೆ ಹೆಚ್ಚುತ್ತದೆ ಮತ್ತು ಯಾವುದೇ ಪರಿಸ್ಥಿತಿಯನ್ನು ತಾಳ್ಮೆಯಿಂದ ನಿರ್ವಹಿಸುವ ಶಕ್ತಿ ದೊರೆಯುತ್ತದೆ. ನಿಮ್ಮ ಕಲಾತ್ಮಕ ಸ್ವಭಾವ, ನೈತಿಕತೆ ಮತ್ತು ಸಮನ್ವಯದ ಗುಣಗಳು ಸುತ್ತಮುತ್ತಲಿನವರನ್ನು ಆಕರ್ಷಿಸುತ್ತವೆ. ಇಂದು ಹೊಸ ಅವಕಾಶಗಳು, ಹೊಸ ಪರಿಚಯಗಳು ಮತ್ತು ಹೊಸ ಸಹಕಾರ ಸಂಬಂಧಗಳಿಗೆ ಅನುಕೂಲಕರ ದಿನವಾಗಿದೆ. ತುಲಾ ರಾಶಿಯವರು ತಮ್ಮ ತೀರ್ಮಾನಗಳಲ್ಲಿ ನ್ಯಾಯ, ಸಮತೋಲನ ಮತ್ತು ಸ್ಪಷ್ಟತೆಯನ್ನು ತೋರಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮನಸ್ಸಿನಲ್ಲಿ ಕೆಲವೊಮ್ಮೆ ಗೊಂದಲ ಅಥವಾ ದ್ವಂದ್ವ ಉಂಟಾಗಬಹುದು, ಆದರೆ ಬುದ್ಧಿವಂತಿಕೆಯಿಂದ ಮುನ್ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸಮತೋಲನದ ಮನೋಭಾವ ತೋರಿಸಿದರೆ ಸಹೋದ್ಯೋಗಿಗಳ ಬೆಂಬಲ ದೊರೆಯುತ್ತದೆ. ನಿಮ್ಮ ನಯವಾದ ನಡೆ ಮತ್ತು ಮಾತುಗಳು ಹಿರಿಯರಿಂದ ಮೆಚ್ಚುಗೆ ತರಬಹುದು. ಹೊಸ ಪ್ರಾಜೆಕ್ಟುಗಳು, ಕ್ರಿಯಾಶೀಲ ಕಾರ್ಯಗಳು ಅಥವಾ ಸಮೂಹ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಇದು ಉತ್ತಮ ದಿನ. ಕೆಲವರಿಗೆ ಹುದ್ದೆಯ ಏರಿಕೆ, ಪ್ರೋತ್ಸಾಹ ಅಥವಾ ಹೊಸ ಹೊಣೆಗಾರಿಕೆ ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಯೋಚನೆ ಇದ್ದರೆ ಇಂದು ಸಂದರ್ಶನ ಅಥವಾ ಸಂಪರ್ಕಗಳಿಂದ ಉತ್ತಮ ಪ್ರಗತಿಯ ಸೂಚನೆಗಳು ಇವೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಹೊಸ ಒಡಂಬಡಿಕೆಗಳು, ಪಾಲುದಾರಿಕೆಗಳು ಮತ್ತು ಚರ್ಚೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಕಾನೂನು ಸಂಬಂಧಿತ ದಾಖಲೆಗಳಲ್ಲಿ ಎಚ್ಚರಿಕೆ ಅಗತ್ಯ.
ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮೊದಲು ಲಾಭ ನಷ್ಟಗಳ ವಿಶ್ಲೇಷಣೆ ಮಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಾಣುವ ಸಾಧ್ಯತೆ ಇದೆ. ಕೆಲವರಿಗೆ ಹಳೆಯ ಬಾಕಿ ಹಣ ವಾಪಸ್ಸಾಗಬಹುದು. ಕುಟುಂಬ ಖರ್ಚುಗಳಿಗೆ ಸ್ವಲ್ಪ ಹೆಚ್ಚು ವೆಚ್ಚವಾಗುವ ಸಾಧ್ಯತೆ ಇದೆ. ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಹೊಸ ಹೂಡಿಕೆಗಳ ವಿಚಾರದಲ್ಲಿ ಇಂದು ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಲಕ್ಸುರಿ ವಸ್ತುಗಳು ಅಥವಾ ಕಲಾತ್ಮಕ ವಸ್ತುಗಳಿಗೆ ಹಣ ಖರ್ಚಾಗುವ ಸೂಚನೆ ಇದೆ. ವ್ಯಾಪಾರಿಗಳಿಗೆ ಮಧ್ಯಮ ಮಟ್ಟದ ಲಾಭ ದೊರೆಯಬಹುದು. ಸಾಲ ತೆಗೆಯುವ ಬದಲು ಹಳೆಯ ಸಾಲಗಳನ್ನು ತೀರಿಸಲು ಪ್ರಯತ್ನಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸಮತೋಲನ ಕಾಪಾಡುವುದು ಮುಖ್ಯ. ಚರ್ಮ, ಕಣ್ಣು ಅಥವಾ ಗಂಟಲು ಸಮಸ್ಯೆ ಇರುವವರು ಎಚ್ಚರಿಕೆಯಿಂದಿರಿ. ಹೆಚ್ಚು ಕಾಲ ನಿಂತುಕೊಳ್ಳುವ ಅಥವಾ ಕುಳಿತಿರುವ ಕೆಲಸಗಳಿಂದ ಬೆನ್ನು ನೋವು ಉಂಟಾಗಬಹುದು. ಮನಸ್ಸಿನಲ್ಲಿ ಕೆಲವರಿಗೆ ಅಶಾಂತಿ ಅಥವಾ ಅತಿಯಾದ ಚಿಂತನೆಯು ನಿದ್ರೆಗೆ ಅಡ್ಡಿಯಾಗಬಹುದು. ಯೋಗ, ಧ್ಯಾನ ಮತ್ತು ಶಾಂತ ಸಂಗೀತದಿಂದ ಮನಸ್ಸು ಸಮಾಧಾನ ಪಡೆಯುತ್ತದೆ. ಸಿಹಿ ಪದಾರ್ಥಗಳ ಸೇವನೆಯಲ್ಲಿ ಮಿತವಾಗಿರಿ. ಶರೀರದಲ್ಲಿ ನೀರಿನ ಸಮತೋಲನ ಕಾಪಾಡುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸ್ನೇಹಪೂರ್ಣ ವಾತಾವರಣವಿದೆ. ಪತ್ನಿ, ಪತಿ ಜೊತೆಗಿನ ಆತ್ಮೀಯ ಸಂವಾದಗಳು ಸಂತೋಷವನ್ನು ತರುತ್ತವೆ. ಮನೆಯಲ್ಲಿ ಹೊಸ ವಸ್ತು ಖರೀದಿ ಅಥವಾ ಮನೆ ಅಲಂಕಾರದ ಕಾರ್ಯ ನಡೆಯಬಹುದು. ಹಿರಿಯರೊಂದಿಗೆ ಸಮಯ ಕಳೆಯುವುದು ಧನ್ಯತೆಯ ಅನುಭವ ನೀಡುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಅಥವಾ ಸಂಬಂಧದ ಪ್ರಾರಂಭವಾಗುವ ಸೂಚನೆ ಇದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ಬಗ್ಗೆ ಚರ್ಚೆಗಳು ನಡೆಯಬಹುದು. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಶಮನಗೊಳಿಸಲು ದೇವಿ ಪೂಜೆ, ಚಂದ್ರನ ಆರಾಧನೆ, ಹಾಲು ಅಥವಾ ಬಿಳಿ ವಸ್ತುಗಳ ದಾನ ಮಾಡುವುದು ಶುಭ. ದೇವಾಲಯದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಚಂದ್ರನ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸುವುದು ಶುಭ. ಬಿಳಿ ಬಟ್ಟೆ, ಅಕ್ಕಿ, ಹಾಲು ಅಥವಾ ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸಮತೋಲನ, ಪ್ರೀತಿ ಮತ್ತು ಸಹಕಾರವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಬಳಸಿ ಕಾರ್ಯಗಳಲ್ಲಿ ಯಶಸ್ಸು ಪಡೆಯಬಹುದು. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ಪ್ರೀತಿ, ಮೃದುತೆ ಮತ್ತು ಆತ್ಮೀಯತೆಯನ್ನು ತರುತ್ತದೆ. ಇಂದು ಗುಲಾಬಿ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ಉಪಯೋಗಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪೂಜೆ, ಹೊಸ ವ್ಯವಹಾರ ಅಥವಾ ಪ್ರಮುಖ ನಿರ್ಧಾರಗಳು ಫಲಕಾರಿ ಆಗುವ ಸಾಧ್ಯತೆ ಇದೆ. ಮನಸ್ಸು ಚುರುಕಿನಿಂದ ಕೂಡಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಂಡು ಕಾರ್ಯಗಳಲ್ಲಿ ತೊಡಗುವ ದಿನವಾಗಿದೆ. ನಿಮ್ಮ ಸ್ವಭಾವದ ಆಳವಾದ ಚಿಂತನೆ, ತೀಕ್ಷ್ಣ ಬುದ್ಧಿ ಮತ್ತು ರಹಸ್ಯಮಯ ನಿರ್ಧಾರ ಸಾಮರ್ಥ್ಯ ಇಂದಿನ ದಿನವನ್ನು ವಿಶೇಷಗೊಳಿಸುತ್ತವೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ತಾಳ್ಮೆ ಹಾಗೂ ಗಮನ ವೃದ್ಧಿ ಕಂಡುಬರುತ್ತದೆ. ಕೆಲವರು ಇಂದು ತಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಾಗಿ ಮನಸ್ಸು ಮಾಡಬಹುದು. ಇದು ಹೊಸ ಆರಂಭಗಳ, ಹಳೆಯ ಸಮಸ್ಯೆಗಳ ಪರಿಹಾರಗಳ ಮತ್ತು ಭವಿಷ್ಯದ ಯೋಜನೆಗಳನ್ನು ದೃಢಪಡಿಸುವ ದಿನ. ಆತ್ಮವಿಶ್ವಾಸ ಹೆಚ್ಚಾಗಿದ್ದು ಕೆಲವು ಗೊಂದಲಗಳು ತೀರಿ ಹೋಗುವ ಸಂಭವವಿದೆ. ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ಆಧ್ಯಾತ್ಮ ಮತ್ತು ಧ್ಯಾನದಲ್ಲಿ ತೊಡಗಿದರೆ ಮನಸ್ಸಿನ ಸಮತೋಲನ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಹಾಗೂ ತಂತ್ರಜ್ಞಾನ ಸಾಮರ್ಥ್ಯದಿಂದ ಉತ್ತಮ ಹೆಸರು ಪಡೆಯುವಿರಿ. ಸಹೋದ್ಯೋಗಿಗಳೊಂದಿಗೆ ಇಂದು ಕೆಲಸದಲ್ಲಿ ಸಹಕಾರ ದೊರೆಯುತ್ತದೆ. ಕೆಲವರಿಗೆ ಮೇಲಾಧಿಕಾರಿಗಳಿಂದ ಶ್ಲಾಘನೆ, ಹೊಸ ಹೊಣೆಗಾರಿಕೆಗಳು ಅಥವಾ ಪದೋನ್ನತಿ ಯೋಗವಿದೆ. ಹೊಸ ಉದ್ಯೋಗದ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಇಂದು ಉತ್ತಮ ಮಾಹಿತಿ ಅಥವಾ ಸಂದರ್ಶನದ ಆಹ್ವಾನ ಬರಬಹುದು. ಆದರೆ ಸ್ಪರ್ಧೆಯ ಪರಿಸರದಲ್ಲಿ ತಾಳ್ಮೆ ಮತ್ತು ತಂತ್ರ ಮುಖ್ಯ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯವಹಾರ ಒಪ್ಪಂದಗಳು, ಪಾಲುದಾರಿಕೆಗಳು ಅಥವಾ ಹೊಸ ಹೂಡಿಕೆ ಚರ್ಚೆಗಳು ಯಶಸ್ವಿಯಾಗಬಹುದು. ಆದರೆ ಕಾನೂನು, ದಾಖಲೆ ಅಥವಾ ಲೆಕ್ಕಪತ್ರಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ದೃಢತೆ ಮತ್ತು ನಿರ್ಧಾರಶೀಲತೆ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮುನ್ನೆಚ್ಚರಿಕೆಯ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಮನೆ, ಆರೋಗ್ಯ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಬರಬಹುದು. ಆದ್ದರಿಂದ ಮಿತವ್ಯಯ ಪಾಲಿಸಿ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸೂಕ್ತ ದಿನ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ.
ಭೂಮಿ, ಆಸ್ತಿ ಅಥವಾ ಬಂಗಾರದ ಹೂಡಿಕೆಯಿಂದ ಫಲ ದೊರೆಯಬಹುದು. ಆದರೆ ಹೊಸ ಹೂಡಿಕೆಗಳನ್ನು ಇಂದು ತಕ್ಷಣ ಕೈಗೆತ್ತಿಕೊಳ್ಳದಿರುವುದು ಒಳಿತು. ಹಿರಿಯರ ಸಲಹೆ ಪಡೆಯುವುದರಿಂದ ಹಣಕಾಸಿನಲ್ಲಿ ಸುರಕ್ಷತೆ ಹೆಚ್ಚುತ್ತದೆ. ವ್ಯಾಪಾರಿಗಳಿಗೆ ಇಂದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಲಾಭದಾಯಕ ವ್ಯವಹಾರಗಳ ಸಾಧ್ಯತೆ ಇದೆ. ಆದರೆ ಪಾಲುದಾರರೊಂದಿಗೆ ಸ್ಪಷ್ಟತೆ ಕಾಯ್ದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳ ಸಾಧ್ಯತೆ ಇದೆ. ವಿಶೇಷವಾಗಿ ಹೊಟ್ಟೆ, ಅಜೀರ್ಣ ಮತ್ತು ನಿದ್ರಾಹೀನತೆ ಸಮಸ್ಯೆ ಉಂಟಾಗಬಹುದು. ಆಹಾರದಲ್ಲಿ ನಿಯಮ ಪಾಲಿಸಿ, ತೈಲಯುಕ್ತ ಅಥವಾ ಭಾರಿಯಾದ ಆಹಾರ ತಪ್ಪಿಸಿ. ಸಾಕಷ್ಟು ನೀರು ಕುಡಿಯುವುದು ಮುಖ್ಯ. ಮನಸ್ಸಿನಲ್ಲಿ ಕೆಲವರಿಗೆ ಆತಂಕ ಅಥವಾ ಭಯದ ಭಾವನೆ ಹುಟ್ಟಬಹುದು. ಚಂದ್ರನ ಪ್ರಭಾವದಿಂದ ತಾಳ್ಮೆ ಹಾಗೂ ಧ್ಯಾನದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಬಹುದು. ವ್ಯಾಯಾಮ, ಯೋಗ ಅಥವಾ ಬೆಳಗಿನ ನಡಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಮಾತಿನಲ್ಲಿ ಮಿತವ್ಯಯ ಅಗತ್ಯ. ಅನಗತ್ಯವಾದ ಚರ್ಚೆ ಅಥವಾ ಜಗಳಕ್ಕೆ ಒಳಗಾಗಬೇಡಿ. ಪತ್ನಿ ಪತಿಯೊಂದಿಗೆ ಸಣ್ಣ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಸಹನೆಯಿಂದ ಇವು ನಯವಾಗಿ ಬಗೆಹರಿಯುತ್ತವೆ. ಹಿರಿಯರೊಂದಿಗೆ ಆತ್ಮೀಯ ಸಂವಾದ, ಅವರ ಆಶೀರ್ವಾದ ಪಡೆಯುವುದು ಶುಭಕರ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಅವರ ಸಾಧನೆಗೆ ಮೆಚ್ಚುಗೆ ತೋರಿಸುವುದು ಮನೆಯಲ್ಲಿ ಸಂತೋಷ ತರುತ್ತದೆ. ಅವಿವಾಹಿತರಿಗೆ ಇಂದು ಹೊಸ ಸಂಬಂಧಗಳ ಪರಿಚಯ ಸಾಧ್ಯ. ವಿವಾಹಿತರಿಗಾಗಿ ಇದು ಸಂಬಂಧದಲ್ಲಿ ನಂಬಿಕೆ ಹಾಗೂ ಆತ್ಮೀಯತೆಯನ್ನು ಹೆಚ್ಚಿಸುವ ದಿನ. ಕುಟುಂಬದಲ್ಲಿ ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಇಂದು ಉತ್ತಮ ಸಮಯ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಶಮನಗೊಳಿಸಲು ಶಿವನ ಆರಾಧನೆ ಅತ್ಯುತ್ತಮ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಶಾಂತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಶಿವನಿಗೆ ಹಾಲಿನ ಅಭಿಷೇಕ, ಬಿಲ್ವಪತ್ರ ಅರ್ಪಣೆ ಮತ್ತು ಬಿಳಿ ಹೂವಿನಿಂದ ಪೂಜೆ ಮಾಡುವುದು ಶುಭ. ದೇವಾಲಯದಲ್ಲಿ ಅನ್ನದಾನ, ಬಟ್ಟೆದಾನ ಅಥವಾ ಹಾಲಿನ ದಾನ ಮಾಡುವುದರಿಂದ ಕಷ್ಟಗಳ ನಿವಾರಣೆ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ತಾಳ್ಮೆ ಮತ್ತು ಸಾಧನೆಯ ಪ್ರತೀಕ. ಇದು ಕಠಿಣ ಪರಿಶ್ರಮದ ಫಲವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಶಕ್ತಿ ಮತ್ತು ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ. ಕೆಂಪು ಬಟ್ಟೆ ಧರಿಸುವುದು ಅಥವಾ ಕೆಂಪು ಹೂವನ್ನು ಶಿವನಿಗೆ ಅರ್ಪಿಸುವುದು ಇಂದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರಗಳು, ಮಹತ್ವದ ತೀರ್ಮಾನಗಳು ಹಾಗೂ ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಆಶಾವಾದ, ಚುರುಕುತನ ಮತ್ತು ಜ್ಞಾನಪರ ಮನೋಭಾವದಿಂದ ದಿನವನ್ನು ಸಾಗಿಸುತ್ತಾರೆ. ನಿಮ್ಮ ಸ್ವಭಾವದ ಉತ್ಸಾಹ, ಸತ್ಯನಿಷ್ಠೆ ಮತ್ತು ಜ್ಞಾನಪರ ಕುತೂಹಲವು ಹೊಸ ದಾರಿಗಳನ್ನು ತೆರೆದಿಡುತ್ತದೆ. ಚಂದ್ರ ಮತ್ತು ಗುರುನ ಪ್ರಭಾವವು ಈ ದಿನವನ್ನು ಧನಾತ್ಮಕ, ಕಲಿಕೆಯ ಮತ್ತು ಬೆಳವಣಿಗೆಯ ದಿನವನ್ನಾಗಿಸುತ್ತದೆ. ಕೆಲವರಿಗೆ ಇದು ಪ್ರಯಾಣ, ಜ್ಞಾನ ಸಾಧನೆ ಅಥವಾ ಹೊಸ ವ್ಯಕ್ತಿಗಳ ಪರಿಚಯದ ದಿನವಾಗಬಹುದು. ದೀರ್ಘಕಾಲದ ಗುರಿಗಳನ್ನು ಪರಿಶೀಲಿಸಲು, ಯೋಜನೆಗಳಿಗೆ ಹೊಸ ರೂಪ ನೀಡಲು ಇದು ಉತ್ತಮ ಕಾಲ. ಕೆಲವರಿಗೆ ವಿದೇಶ ಸಂಪರ್ಕ, ಶಿಕ್ಷಣ ಅಥವಾ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ವಿಶೇಷ ಆಸಕ್ತಿ ಮೂಡುವ ಸಾಧ್ಯತೆ ಇದೆ. ಆತುರದಿಂದ ತೀರ್ಮಾನ ತೆಗೆದುಕೊಳ್ಳುವುದು ತಪ್ಪಿಸಿ ಸಮಗ್ರ ವಿಶ್ಲೇಷಣೆ ಮಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಧನುರಾಶಿಯವರು ತಮ್ಮ ಜ್ಞಾನಪರ, ಸ್ಪಷ್ಟ ಮತ್ತು ಸತ್ಯಸಂಧ ರೀತಿಯಿಂದ ಸಹೋದ್ಯೋಗಿಗಳ ಗೌರವ ಪಡೆಯುವರು. ಕೆಲವರಿಗೆ ಹುದ್ದೆ ಏರಿಕೆ ಅಥವಾ ವಿಶೇಷ ಹೊಣೆಗಾರಿಕೆ ದೊರೆಯುವ ಸಾಧ್ಯತೆ ಇದೆ. ಅಧಿಕಾರಿಗಳ ಮೆಚ್ಚುಗೆಗೂ ಪಾತ್ರರಾಗಬಹುದು. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಶಿಫಾರಸುಗಳ ಮೂಲಕ ಅವಕಾಶಗಳು ಲಭ್ಯ. ಆದರೆ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸವನ್ನು ತೋರಿಸಲು ಅಗತ್ಯವಿದೆ. ಉದ್ಯಮಿಗಳಿಗಾಗಿ ಇದು ಯೋಜನೆಗಳನ್ನು ವಿಸ್ತರಿಸುವ, ಮಾರುಕಟ್ಟೆ ವಿಶ್ಲೇಷಣೆ ಮಾಡುವ ಹಾಗೂ ಹೊಸ ಗ್ರಾಹಕರನ್ನು ಸೆಳೆಯುವ ದಿನ. ಹಳೆಯ ಪಾಲುದಾರಿಕೆಗಳ ಬದಲಿಗೆ ಹೊಸ ಸಂಪರ್ಕಗಳಿಂದ ಲಾಭದ ಸೂಚನೆ ಇದೆ. ಕಾನೂನು ಅಥವಾ ದಾಖಲೆ ಸಂಬಂಧಿತ ಕಾರ್ಯಗಳಲ್ಲಿ ಎಚ್ಚರಿಕೆ ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿಶ್ರ ಫಲ. ಕೆಲವು ನಿರೀಕ್ಷಿತ ಲಾಭಗಳು ಶಿಕ್ಷಣ, ವಿದೇಶ ವ್ಯವಹಾರ ಅಥವಾ ಕಾನೂನು ಸಂಬಂಧಿತ ಕಾರ್ಯಗಳಿಂದ ದೊರೆಯಬಹುದು. ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸೂಲಿಯಾಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಖರ್ಚುಗಳು ಪ್ರಯಾಣ, ಧಾರ್ಮಿಕ ಚಟುವಟಿಕೆ ಅಥವಾ ಮಕ್ಕಳ ಶಿಕ್ಷಣದ ಕುರಿತು ಬರಬಹುದು. ಆದ್ದರಿಂದ ಮಿತವ್ಯಯ ಅಗತ್ಯ. ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ತುರ್ತು ನಿರ್ಧಾರಗಳನ್ನು ತಪ್ಪಿಸುವುದು ಒಳಿತು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಉತ್ತಮ ಫಲ. ದಾನ ಕಾರ್ಯಗಳಲ್ಲಿ ಭಾಗವಹಿಸುವುದು ಇಂದು ಶುಭಪ್ರದ.
ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸಾಮಾನ್ಯವಾಗಿ ಚೈತನ್ಯವಿದೆ. ಆದರೆ ಹೆಚ್ಚು ಪ್ರಯಾಣ ಅಥವಾ ಕೆಲಸದ ಒತ್ತಡದಿಂದ ದೈಹಿಕ ದಣಿವು, ಹೊಟ್ಟೆ ನೋವು ಅಥವಾ ತಲೆಸುತ್ತು ಉಂಟಾಗುವ ಸಾಧ್ಯತೆ ಇದೆ. ನೀರು ಸಾಕಷ್ಟು ಕುಡಿಯುವುದು ಮತ್ತು ಪೌಷ್ಟಿಕ ಆಹಾರ ಸೇವನೆ ಮುಖ್ಯ. ಮನಸ್ಸಿನಲ್ಲಿ ಕೆಲವರಿಗೆ ಆತಂಕ ಅಥವಾ ಅತಿಯಾದ ಆತುರದಿಂದ ಒತ್ತಡ ಉಂಟಾಗಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಶಾಂತಿ ಪಡೆಯಬಹುದು. ಗುರುನ ಪ್ರಭಾವದಿಂದ ಅತಿಯಾದ ಆಹಾರ ಅಥವಾ ಸಿಹಿ ಪದಾರ್ಥಗಳನ್ನು ಸೇವಿಸುವುದನ್ನು ನಿಯಂತ್ರಿಸಬೇಕು. ವಿಶ್ರಾಂತಿ ಮತ್ತು ನಿದ್ರೆಗೆ ಆದ್ಯತೆ ನೀಡಿದರೆ ದಿನ ಯಶಸ್ವಿಯಾಗಿ ಸಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು ಶಿಕ್ಷಣ, ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯಗಳ ಬಗ್ಗೆ ನಡೆಯುವ ಸಾಧ್ಯತೆ ಇದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಸಾಧ್ಯ. ಕೆಲವರಿಗೆ ಹಿರಿಯರ ಆಶೀರ್ವಾದದಿಂದ ಮನೆಗೆ ಶುಭ ಕಾರ್ಯಗಳ ಯೋಜನೆ ಸಾಧ್ಯ. ವಿವಾಹಿತರಿಗಾಗಿ ಇದು ಸಂಗಾತಿಯ ಬೆಂಬಲದ ದಿನ. ಅವಿವಾಹಿತರಿಗಾಗಿ ಹೊಸ ಸಂಬಂಧಗಳು ಅಥವಾ ಮದುವೆ ಮಾತುಕತೆಗಳ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ಜ್ಞಾನ ಸಂಬಂಧಿ ಮಾರ್ಗದರ್ಶನ ನೀಡುವುದು ಸಂತೋಷ ತರುತ್ತದೆ. ಮನೆಗೆ ಅತಿಥಿಗಳು ಬರುವ ಸಾಧ್ಯತೆ ಇದೆ. ಸಂಬಂಧಿಕರೊಂದಿಗೆ ಹಳೆಯ ಬಾಂಧವ್ಯ ಪುನರುಜ್ಜೀವನವಾಗಬಹುದು. ವೀಕ್ಷಕರೇ, ನೀವು ಸೋಮವಾರದ ಚಂದ್ರ ಮತ್ತು ಗುರುನ ಪ್ರಭಾವವನ್ನು ಶ್ರೇಷ್ಠಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ. ವಿಷ್ಣುವಿನ ಆರಾಧನೆ, ಗೀತಾ ಪಾರಾಯಣ ಹಾಗೂ ದೇವಾಲಯದಲ್ಲಿ ತುಳಸಿ ದೀಪ ಹಚ್ಚುವುದು ಶುಭ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಒಳಿತು. ದೇವಾಲಯದಲ್ಲಿ ಹಾಲು, ಹಣ್ಣು ಅಥವಾ ಪುಸ್ತಕ ದಾನ ಮಾಡುವುದು ಶುಭಕಾರಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುನ ಶಕ್ತಿ, ಜ್ಞಾನ, ಧೈರ್ಯ ಮತ್ತು ಶುಭದಾಯಕತೆಯ ಪ್ರತೀಕ. ಇಂದು ಜ್ಞಾನ ಮತ್ತು ಕಲಿಕೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಇದು ಲಾಭ ತರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಪ್ರೇರಣೆ ಮತ್ತು ಶಾಂತಿಯ ಪ್ರತೀಕ. ಹಳದಿ ಬಟ್ಟೆ ಅಥವಾ ಹಳದಿ ಹೂವುಗಳನ್ನು ಉಪಯೋಗಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಜ್ಞಾನಾರ್ಜನೆ, ವ್ಯಾಪಾರ ವ್ಯವಹಾರ ಅಥವಾ ಧಾರ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ನಿಮ್ಮ ಶಕ್ತಿಯ ಮಟ್ಟವು ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಾಳ್ಮೆ, ಶಿಸ್ತು ಮತ್ತು ಜವಾಬ್ದಾರಿತ್ವದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ನಿಷ್ಠೆ, ಗಂಭೀರತೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯವು ನಿಮಗೆ ಉತ್ತಮ ಹೆಸರು ತರುತ್ತದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೊಮ್ಮೆ ಸಂಶಯ ಅಥವಾ ಚಿಂತೆಗಳು ಬರುವುದು ಸಹಜ. ಆದರೆ ಆ ಚಿಂತನೆಗಳು ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುವುದಿಲ್ಲ. ಬದಲಿಗೆ ಅದು ಯೋಜನೆಗಳನ್ನು ಹೆಚ್ಚು ನಿಖರವಾಗಿ ಮಾಡುವಂತೆ ನಿಮಗೆ ಸಹಾಯ ಮಾಡುತ್ತದೆ. ಇಂದು ಹಳೆಯ ಕೆಲಸಗಳನ್ನು ಮುಗಿಸುವುದು, ಬಾಕಿ ವಿಚಾರಗಳನ್ನು ಪರಿಹರಿಸುವುದು ಮತ್ತು ಭವಿಷ್ಯದ ಕಾರ್ಯಗಳಿಗೆ ಗಂಭೀರ ಯೋಜನೆ ರೂಪಿಸುವುದು ಸೂಕ್ತ. ಹೊಸ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ ಅವರ ಅನುಭವಗಳಿಂದ ಕಲಿಯುವ ಸಾಧ್ಯತೆ ಇದೆ. ನಿಮ್ಮ ತಾಳ್ಮೆ ಮತ್ತು ಸಮನ್ವಯ ಗುಣವು ಇತರರನ್ನು ನಿಮ್ಮತ್ತ ಸೆಳೆಯುವ ದಿನ ಇದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಪರಿಶ್ರಮ ಮತ್ತು ವೃತ್ತಿಪರ ಶಿಸ್ತಿನಿಂದ ಹಿರಿಯರಿಂದ ಮೆಚ್ಚುಗೆ ಪಡೆಯುವಿರಿ. ಹೊಸ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಅವಕಾಶ ದೊರೆಯಬಹುದು. ಕೆಲವರಿಗೆ ಪದೋನ್ನತಿ ಅಥವಾ ಹೆಚ್ಚಿನ ಹೊಣೆಗಾರಿಕೆಗಳನ್ನು ನೀಡುವ ಸಾಧ್ಯತೆ ಇದೆ. ತಂತ್ರಜ್ಞಾನ ಕ್ಷೇತ್ರದವರಿಗೆ ಹೊಸ ಕಲಿಕೆಗಳ ಅವಕಾಶಗಳು ಸಿಗಬಹುದು. ಉದ್ಯೋಗ ಬದಲಾವಣೆಯ ಯೋಚನೆ ಹೊಂದಿರುವವರಿಗೆ ಇಂದು ಸಂಪರ್ಕಗಳಿಂದ ಉತ್ತಮ ಮಾಹಿತಿಗಳು ದೊರೆಯಬಹುದು. ಸಂದರ್ಶನಗಳಲ್ಲಿ ಸಮಾಧಾನದಿಂದ ಸ್ಪಷ್ಟ ಉತ್ತರ ನೀಡುವುದು ಯಶಸ್ಸಿಗೆ ಕಾರಣವಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರಿಕ ವಿಚಾರಗಳಲ್ಲಿ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಸೂಲಿ ಮತ್ತು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯಬಹುದು. ದೂರದ ವ್ಯಾಪಾರ ಅಥವಾ ಹೂಡಿಕೆ ವಿಷಯಗಳಲ್ಲಿ ಎಚ್ಚರಿಕೆ ಅವಶ್ಯ. ವಿದೇಶಿ ಸಂಪರ್ಕಗಳಿಂದ ಲಾಭದ ಸೂಚನೆ ಇದ್ದರೂ ನಿರ್ಧಾರ ಮಾಡುವ ಮೊದಲು ವಿವರವಾಗಿ ಪರಿಶೀಲಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಅಗತ್ಯ. ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಹೆಚ್ಚುವ ಸಂಭವ ಇದೆ. ಆದಾಯದ ಮಟ್ಟ ಸಮಾಧಾನಕರವಾಗಿದ್ದರೂ ಖರ್ಚು ನಿರ್ವಹಣೆಯಲ್ಲಿ ಎಚ್ಚರಿಕೆ ತಾಳಬೇಕು. ಹಳೆಯ ಹೂಡಿಕೆಗಳಿಂದ ಲಾಭ ದೊರಕುವ ಸಾಧ್ಯತೆ ಇದೆ. ವಿಶೇಷವಾಗಿ ಆಸ್ತಿ, ಭೂಮಿ ಅಥವಾ ಬ್ಯಾಂಕ್ ಠೇವಣಿಗಳಿಂದ ಕೆಲವು ಆದಾಯ ಬರಬಹುದು. ಆದರೆ ಹೊಸ ಹೂಡಿಕೆ ಮಾಡುವ ದಿನವಲ್ಲ. ಸಾಲದ ವ್ಯವಹಾರಗಳಲ್ಲಿ ತೊಂದರೆ ಎದುರಾಗಬಾರದೆಂದು ಹೆಚ್ಚು ಜವಾಬ್ದಾರಿಯಿಂದ ನಡೆದುಕೊಳ್ಳಿ. ವ್ಯಾಪಾರಿಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಸರ್ಕಾರದ ನೀತಿಗಳು ಅಥವಾ ತೆರಿಗೆ ವಿಚಾರಗಳಲ್ಲಿ ಲಾಭದಾಯಕ ಮಾಹಿತಿ ಸಿಗಬಹುದು.
ಹಿರಿಯರ ಮಾರ್ಗದರ್ಶನದಲ್ಲಿ ಹಣಕಾಸನ್ನು ನಿರ್ವಹಿಸುವುದು ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ದೈಹಿಕ ಶಕ್ತಿಯ ಮಟ್ಟ ಸಾಮಾನ್ಯಕ್ಕಿಂತ ಕಡಿಮೆ ಇರಬಹುದು. ಬೆನ್ನು ನೋವು, ಸಂಧಿ ನೋವು ಅಥವಾ ದೀರ್ಘಕಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಎಚ್ಚರಿಕೆ ತಾಳಬೇಕು. ತಾಜಾ ಆಹಾರ, ನೀರಿನ ಸೇವನೆ ಮತ್ತು ಹಗುರ ವ್ಯಾಯಾಮ ಅವಶ್ಯ. ಮಾನಸಿಕವಾಗಿ ಕೆಲವರಿಗೆ ಅಶಾಂತಿ, ಒತ್ತಡ ಅಥವಾ ನಿರಾಶೆ ಉಂಟಾಗಬಹುದು. ಇದನ್ನು ನಿಯಂತ್ರಿಸಲು ಧ್ಯಾನ, ಪ್ರಾಣಾಯಾಮ ಹಾಗೂ ಯೋಗ ಅತ್ಯಂತ ಸೂಕ್ತ. ಹೆಚ್ಚು ಹೊತ್ತು ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆ ಮಾಡುವುದರಿಂದ ಕಣ್ಣಿನ ತೊಂದರೆ ಬರಬಹುದು. ವಿಶ್ರಾಂತಿ ತೆಗೆದುಕೊಳ್ಳುವುದು ಒಳಿತು. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಶನಿವಾರದಂತೆ ಇಂದು ಸಹ ಎಣ್ಣೆ ಮಸಾಜ್, ಹಸಿವು ನಿಯಂತ್ರಣೆ ಹಾಗೂ ಶೀತ ಬಿಸಿಲಿನ ಸಮತೋಲನ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮಿತವಚನ, ಶಾಂತವಚನ ಅತ್ಯಂತ ಅಗತ್ಯ. ಪತ್ನಿ, ಪತಿ ಜೊತೆ ಗಂಭೀರ ಚರ್ಚೆಗಳು ನಡೆಯಬಹುದು. ನಿಮ್ಮ ಸಹನೆ ಮತ್ತು ಗೌರವದಿಂದ ಸಂಬಂಧಗಳನ್ನು ನಯವಾಗಿ ನಿರ್ವಹಿಸಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನೆಯಲ್ಲಿ ನೆಮ್ಮದಿ ಹೆಚ್ಚುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ನಿರ್ಧಾರಗಳಲ್ಲಿ ಪರಸ್ಪರ ಸಹಕಾರ ಸಾಧ್ಯ. ಅವಿವಾಹಿತರಿಗೆ ಹೊಸ ಸಂಬಂಧದ ಪರಿಚಯ ಸಾಧ್ಯತೆ ಇದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಸಾಧನೆಗೆ ಪ್ರೋತ್ಸಾಹ ನೀಡುವುದು ಸಂತೋಷ ತರುತ್ತದೆ. ಮನೆಗೆ ಸಂಬಂಧಿಸಿದ ಖರೀದಿ, ನವೀಕರಣ ಅಥವಾ ಬದಲಾವಣೆ ವಿಚಾರಗಳಲ್ಲಿ ಚರ್ಚೆ ನಡೆಯಬಹುದು. ಇದರಿಂದ ಕುಟುಂಬದಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಗಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ಪ್ರಭಾವವನ್ನು ಶಾಂತಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಸೂಕ್ತ. ಶಿವನಿಗೆ ಪೂಜೆ, ಬಿಲ್ವಪತ್ರ ಅರ್ಪಣೆ, ದಾನ, ಜಪ ಮಾಡುವುದು ಲಾಭಕರ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ಹಾಲು, ಬಿಳಿ ಹೂವು ಅಥವಾ ಅಕ್ಕಿಯನ್ನು ದಾನ ಮಾಡುವುದು ಇಂದು ವಿಶೇಷ ಫಲ ನೀಡುತ್ತದೆ. ಸಂಜೆ ಸಮಯದಲ್ಲಿ ಧ್ಯಾನ ಅಥವಾ ದೇವಾಲಯದ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಹಾರ್ದ ಮತ್ತು ಜವಾಬ್ದಾರಿತ್ವವನ್ನು ಸೂಚಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಸಮಾಧಾನ ಹಾಗೂ ಪ್ರಗತಿ ತರುತ್ತದೆ. ಅದೃಷ್ಟದ ಬಣ್ಣ ಕ್ರೀಮ್ ಬಣ್ಣ. ಇದು ಶಾಂತಿ, ಗಂಭೀರತೆ ಮತ್ತು ಪ್ರಾಮಾಣಿಕತೆಯನ್ನು ತರುತ್ತದೆ. ಕ್ರೀಮ್ ಬಣ್ಣದ ಉಡುಗೆ ಅಥವಾ ಆಭರಣಗಳನ್ನು ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪ್ರಾರಂಭಿಸುವ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಪೂಜೆ, ವ್ಯಾಪಾರ ಅಥವಾ ಪ್ರಮುಖ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಸೃಜನಾತ್ಮಕತೆ, ಹೊಸ ಆಲೋಚನೆಗಳು ಮತ್ತು ವಿಶ್ಲೇಷಣಾ ಶಕ್ತಿಯಿಂದ ಗಮನ ಸೆಳೆಯುವ ದಿನವಾಗಿದೆ. ನಿಮ್ಮ ಸ್ವಭಾವದ ಸ್ವತಂತ್ರ ಚಿಂತನೆ, ಬದಲಾವಣೆಗೆ ತಕ್ಕೊಡಗುವ ಸಾಮರ್ಥ್ಯ ಮತ್ತು ಹೊಸತನದ ಆಸೆ ಇವುಗಳು ಯಶಸ್ಸಿನ ದಾರಿ ಮಾಡಿಕೊಡುತ್ತವೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ, ಆದರೆ ಅಲ್ಪ ಅಶಾಂತಿ ಕೂಡ ಉಂಟಾಗಬಹುದು. ಆದ್ದರಿಂದ ಸಮತೋಲನ ಕಾಪಾಡುವುದು ಮುಖ್ಯ. ಸ್ನೇಹಿತರು, ಸಹೋದ್ಯೋಗಿಗಳೊಂದಿಗೆ ಹೊಸ ವಿಚಾರ ಚರ್ಚೆಗಳು ನಡೆಯಬಹುದು. ಸಮಾಜದಲ್ಲಿ ಪ್ರಭಾವ ಹೆಚ್ಚಿಸಲು ಅವಕಾಶಗಳು ಸಿಗುವ ದಿನ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ದೊರೆಯುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಬದಲಾವಣೆ ಬಯಕೆಯು ಬಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕುಂಭರಾಶಿಯವರು ತಮ್ಮ ಬುದ್ಧಿವಂತಿಕೆ ಮತ್ತು ತಾಂತ್ರಿಕ ಜ್ಞಾನವನ್ನು ಸಾಬೀತುಪಡಿಸುವರು. ಹೊಸ ತಂತ್ರಜ್ಞಾನ, ಹೊಸ ವಿಧಾನ ಅಥವಾ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಬರುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೆತು ಕೆಲಸಗಳು ಸುಗಮಗೊಳ್ಳುತ್ತವೆ. ಹಿರಿಯರಿಂದ ಸಲಹೆ ಮತ್ತು ಪ್ರೋತ್ಸಾಹ ಸಿಗುವ ದಿನ. ಉದ್ಯೋಗ ಬದಲಾವಣೆಯ ಯೋಚನೆ ಮಾಡುವವರಿಗೆ ಉತ್ತಮ ಸಾಧ್ಯತೆ ಇದೆ. ಹೊಸ ಜ್ಞಾನ ಮತ್ತು ಕೌಶಲ್ಯಗಳನ್ನು ಕಲಿಯಲು ಇದು ಸೂಕ್ತ ಸಮಯ. ಉದ್ಯಮಿಗಳಿಗಾಗಿ ಇಂದು ಹೊಸ ಆಲೋಚನೆಗಳನ್ನು ಕಾರ್ಯಗತಗೊಳಿಸಲು ಶುಭ. ಆನ್ಲೈನ್ ವ್ಯಾಪಾರ, ತಂತ್ರಜ್ಞಾನ ಸಂಬಂಧಿತ ಉದ್ಯಮಗಳಿಗೆ ಹೆಚ್ಚಿನ ಪ್ರಗತಿ ಸಾಧ್ಯ. ಆದರೆ ಪಾಲುದಾರರೊಂದಿಗೆ ಚರ್ಚೆ ಸ್ಪಷ್ಟವಾಗಿರಬೇಕು. ಲೆಕ್ಕಪತ್ರಗಳ ಪರಿಶೀಲನೆ ನಿರ್ಲಕ್ಷಿಸಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಹೊಸ ಆದಾಯ ಮೂಲಗಳು ದೊರೆಯುವ ಸಾಧ್ಯತೆ ಇದೆ. ಹಳೆಯ ಸಾಲ ತೀರಿಸಲು ಅವಕಾಶ ದೊರೆಯಬಹುದು. ಅನಿರೀಕ್ಷಿತ ಖರ್ಚುಗಳು ವಿದ್ಯಾಭ್ಯಾಸ, ಪ್ರಯಾಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬರಬಹುದು. ಹಳೆಯ ಹೂಡಿಕೆಗಳಿಂದ ಮಧ್ಯಮ ಲಾಭ ದೊರೆಯುವ ಸಾಧ್ಯತೆ ಇದೆ. ತುರ್ತು ಹೂಡಿಕೆಗಳನ್ನು ತಪ್ಪಿಸಿ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳಿ. ವ್ಯವಹಾರದಲ್ಲಿ ವಿದೇಶಿ ಸಂಪರ್ಕಗಳಿಂದ ಲಾಭದ ಯೋಗ. ಸ್ನೇಹಿತರಿಂದ ಆರ್ಥಿಕ ಸಹಾಯ ದೊರೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಒತ್ತಡ, ಮಾನಸಿಕ ಅಶಾಂತಿ ಕಾಣಿಸಬಹುದು. ತಲೆನೋವು, ಕಣ್ಣು ನೋವು, ನಿದ್ರಾಹೀನತೆ ಮುಂತಾದ ಅಸಮಾಧಾನ ಸಾಧ್ಯ.
ಜೀರ್ಣಕ್ರಿಯೆಯ ಕಡೆ ಗಮನ ಕೊಡಿ. ಹಗುರ ಆಹಾರ ಸೇವಿಸಿ, ನೀರು ಸಾಕಷ್ಟು ಕುಡಿಯಿರಿ. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸು ಅಸ್ಥಿರವಾಗಬಹುದು. ಆದ್ದರಿಂದ ಧ್ಯಾನ ಅಥವಾ ಭಕ್ತಿಗೀತೆಗಳ ಮೂಲಕ ಮನಸ್ಸು ಶಾಂತವಾಗಿಸಿಕೊಳ್ಳಿ. ದೈಹಿಕ ಶಕ್ತಿಯನ್ನು ಸಮತೋಲನದಲ್ಲಿ ಇಡುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಮಾಲೋಚನೆ ಮತ್ತು ಸಹಕಾರ ಮುಖ್ಯ. ಪತ್ನಿ ಪತಿ ಜೊತೆ ಸಂಬಂಧ ಗಾಢವಾಗುವ ಯೋಗ. ಮನೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಒಳಿತು. ಕೆಲವರಿಗೆ ಕುಟುಂಬದಲ್ಲಿ ಸಣ್ಣ ಚರ್ಚೆಗಳು ಸಂಭವಿಸಬಹುದು, ಆದರೆ ಶಾಂತವಾಗಿ ನಡೆದುಕೊಂಡರೆ ಎಲ್ಲವೂ ಸುಲಭವಾಗಿ ನಿಭಾಯಿಸಬಹುದು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗುವ ದಿನ. ಅವಿವಾಹಿತರಿಗೆ ಹೊಸ ಪರಿಚಯ, ಸ್ನೇಹ ಅಥವಾ ಪ್ರೀತಿಯ ಸೂಚನೆ ಸಿಗಬಹುದು. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ಮತ್ತು ಅವರ ಸಾಧನೆಯಲ್ಲಿ ಭಾಗಿಯಾಗುವುದು ಸಂತೋಷ ನೀಡುತ್ತದೆ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವುದು ಒಳಿತು. ಶಿವನಿಗೆ ಹಾಲು, ಬಿಲ್ವಪತ್ರ ಅರ್ಪಿಸುವುದು ಶಾಂತಿ ತರುತ್ತದೆ. ಧ್ಯಾನ, ಜಪ, ಪೂಜೆಗಳಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ತರುತ್ತದೆ. ದೇವಾಲಯದಲ್ಲಿ ಬಿಳಿ ಹೂವು, ಹಾಲು ಅಥವಾ ಅನ್ನದಾನ ಮಾಡುವುದು ಶುಭ ಫಲಕಾರಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಇಂದು ಆತ್ಮಪರಿಶೀಲನೆ, ಜ್ಞಾನ ಮತ್ತು ಆಳವಾದ ಚಿಂತನೆಗೆ ಪ್ರೇರೇಪಿಸುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ವಿವೇಕ ತರುತ್ತದೆ. ಅದೃಷ್ಟದ ಬಣ್ಣ ನೀಲಿ ಹಸಿರು. ಈ ಬಣ್ಣಗಳು ಮನಸ್ಸಿಗೆ ಸಮತೋಲನ, ಹೊಸ ಚೈತನ್ಯ ಮತ್ತು ಆಂತರಿಕ ಶಾಂತಿ ತರುತ್ತವೆ. ಈ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳು, ವ್ಯವಹಾರ ತೀರ್ಮಾನಗಳು ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಚಿಂತನೆಗೆ ಸ್ಪಷ್ಟತೆ ದೊರೆಯುವ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕತೆ, ದಯೆ ಮತ್ತು ಕಲ್ಪನಾ ಶಕ್ತಿಯಿಂದ ಕೂಡಿದ ದಿನವನ್ನು ಅನುಭವಿಸುತ್ತಾರೆ. ನಿಮ್ಮ ಹೃದಯದ ಒಳ್ಳೆಯತನ ಮತ್ತು ಸಹಾನುಭೂತಿ ಇತರರಿಗೆ ಆಕರ್ಷಕವಾಗಿ ತೋರುತ್ತದೆ. ಚಂದ್ರನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕತೆ ನಿರ್ಧಾರಗಳಲ್ಲಿ ಅಡಚಣೆಯಾಗಬಹುದು. ಆದ್ದರಿಂದ ಚಿಂತನೆಗೆ ಸ್ಪಷ್ಟತೆ ಮತ್ತು ಸಮತೋಲನ ಅಗತ್ಯ. ಇಂದು ನೀವು ಕಲಾತ್ಮಕ ಚಟುವಟಿಕೆಗಳು, ಸೃಜನಾತ್ಮಕ ಕೆಲಸಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಹೆಚ್ಚು ಸಮಯ ಕೊಡಬಹುದು. ಮನಸ್ಸಿನಲ್ಲಿ ಹೊಸ ಕನಸುಗಳನ್ನು ರೂಪಿಸುವ ಅವಕಾಶವಿದ್ದರೂ ಅದನ್ನು ಕಾರ್ಯರೂಪಕ್ಕೆ ತರುವ ದೃಢ ಸಂಕಲ್ಪ ಅಗತ್ಯ. ಹಳೆಯ ಗೊಂದಲಗಳನ್ನು ನಿವಾರಿಸುವ ಸ್ನೇಹಿತರೊಂದಿಗೆ ಸಮಾಧಾನ ಸಾಧಿಸುವ ದಿನವೂ ಹೌದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಸೃಜನಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯವು ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಪ್ರಾಜೆಕ್ಟ್ಗಳಲ್ಲಿ ಹೊಸ ಆಲೋಚನೆಗಳನ್ನು ಪ್ರಸ್ತಾಪಿಸಲು ಅವಕಾಶ ಬರುತ್ತದೆ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವ ಯೋಗವಿದೆ. ಹಿರಿಯರಿಂದ ಮಾರ್ಗದರ್ಶನ, ಮೆಚ್ಚುಗೆ ಅಥವಾ ಪ್ರೋತ್ಸಾಹ ದೊರೆಯಬಹುದು. ಕೆಲವರಿಗೆ ವಿದೇಶ ಸಂಬಂಧಿತ ಕೆಲಸ ಅಥವಾ ಸಂವಹನದಲ್ಲಿ ಪ್ರಗತಿ ಕಂಡುಬರುತ್ತದೆ. ಉದ್ಯೋಗ ಬದಲಾವಣೆಗೆ ಯತ್ನಿಸುತ್ತಿರುವವರಿಗೆ ಇಂದಿನ ದಿನ ಸಕಾರಾತ್ಮಕ ಸಂದೇಶ ತರುತ್ತದೆ. ಉದ್ಯಮಿಗಳಿಗಾಗಿ ಇದು ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳನ್ನು ಜಾರಿಗೆ ತರುವ, ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವ ಮತ್ತು ಬಾಕಿ ಕೆಲಸಗಳನ್ನು ಮುಗಿಸುವ ದಿನವಾಗಿದೆ. ಹೂಡಿಕೆಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಹೆಚ್ಚು ಪರಿಶೀಲನೆಯೊಂದಿಗೆ ಮಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿಶ್ರ ಫಲದಾಯಕ. ಆದಾಯದಲ್ಲಿ ಏರಿಕೆ ಕಂಡುಬರುವುದು, ಆದರೆ ಖರ್ಚುಗಳು ಏರಿಕೆಯಾಗುವ ಸಾಧ್ಯತೆ ಇದೆ. ಮನೆ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ವಿದೇಶ ಅಥವಾ ಇತರ ರಾಜ್ಯಗಳಿಂದ ಹಣಕಾಸು ಲಾಭವಾಗುವ ಸಾಧ್ಯತೆ ಇದೆ. ಆದರೆ ಇಂದು ದೊಡ್ಡ ಹೂಡಿಕೆ, ಸಾಲ ಅಥವಾ ಜಾಮೀನು ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸನ್ನು ನಿರ್ವಹಿಸಿದರೆ ಸಮತೋಲನ ಕಾಪಾಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿದೆ. ವಿಶೇಷವಾಗಿ ಜೀರ್ಣಕ್ರಿಯೆ, ಹೊಟ್ಟೆ ನೋವು ಮತ್ತು ದೇಹದ ಶಕ್ತಿ ಹೀನತೆ ಕಂಡುಬರುವ ಸಾಧ್ಯತೆ ಇದೆ. ತಾಜಾ ಆಹಾರ ಸೇವನೆ, ನೀರಿನ ಸೇವನೆ ಮತ್ತು ವಿಶ್ರಾಂತಿ ಮುಖ್ಯ. ಮನಸ್ಸಿನಲ್ಲಿ ಆತಂಕ ಅಥವಾ ಗಾಬರಿ ಉಂಟಾಗಬಹುದು. ಧ್ಯಾನ, ಪ್ರಾಣಾಯಾಮ ಮತ್ತು ಹಗುರ ವ್ಯಾಯಾಮದಿಂದ ಮನಸ್ಸು ಮತ್ತು ದೇಹದಲ್ಲಿ ಸಮತೋಲನ ಸಾಧಿಸಬಹುದು. ಚಂದ್ರನ ಪ್ರಭಾವದಿಂದ ನೀರಿನಲ್ಲಿ ಸ್ನಾನ, ಹಾಲು ಸೇವನೆ
ಅಥವಾ ಬಿಳಿ ಬಟ್ಟೆ ಧರಿಸುವುದು ಶಾಂತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ ಮತ್ತು ಒಗ್ಗಟ್ಟಿನ ವಾತಾವರಣ ನಿರ್ಮಾಣವಾಗಬಹುದು. ಪತ್ನಿ ಪತಿಯೊಂದಿಗೆ ಭಾವನಾತ್ಮಕ ಆತ್ಮೀಯತೆ ಹೆಚ್ಚುತ್ತದೆ. ಮನೆಗೆ ಸಂಬಂಧಿಸಿದ ಕೆಲವು ಮಹತ್ವದ ನಿರ್ಧಾರಗಳು ಇಂದು ಕೈಗೊಳ್ಳಬಹುದು. ಹಿರಿಯರ ಸಲಹೆ ಆಶೀರ್ವಾದವು ಕುಟುಂಬದಲ್ಲಿ ಶಾಂತಿ ತರುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಹೊಸ ಸ್ನೇಹ ಸಂಬಂಧಗಳು ಆರಂಭವಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಪ್ರೀತಿಪೂರ್ಣ ಸಂವಾದ ಸಂತೋಷ ತರುತ್ತದೆ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವವನ್ನು ಶಾಂತಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಒಳಿತು. ಶಿವನಿಗೆ ಬಿಲ್ವಪತ್ರ ಅರ್ಪಣೆ, ಜಲಾಭಿಷೇಕ ಮತ್ತು ಧ್ಯಾನವು ಶುಭ ಫಲ ತರುತ್ತದೆ. ಓಂ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿನ ಸಮಾಧಾನಕ್ಕೆ ಕಾರಣವಾಗುತ್ತದೆ. ದೇವಾಲಯದಲ್ಲಿ ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆ ದಾನ ಮಾಡುವುದು ಒಳಿತು. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಒಳನೋಟವನ್ನು ಪ್ರತಿನಿಧಿಸುತ್ತದೆ. ಇದರಿಂದ ನಿಮ್ಮ ನಿರ್ಧಾರಗಳಿಗೆ ದೈವಿ ಶಕ್ತಿ ದೊರೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಚೈತನ್ಯ ಮತ್ತು ನಿರಾಳತೆ ತರುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹೂವುಗಳನ್ನು ಉಪಯೋಗಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ಅಥವಾ ಹೊಸ ಕಾರ್ಯಾರಂಭ ಯಶಸ್ವಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಚೈತನ್ಯ ಮತ್ತು ಉತ್ಸಾಹವು ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.